न्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत ಕೇಳ್ತಾ ಇಲ್ಲ. दारिद्र्य दुःख ज्वरदाहितानां माया पिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀ ಗುರುಭ್ಯೋ ನಮಃ. ಇಲ್ಲಿಯವರೆಗೆ 6ನೇ ಸ್ಕಂದದ 4ನೇ ಅಧ್ಯಾಯದ ಚಿಂತನೆಯನ್ನ ನೋಡಿದ್ದೇವೆ. ಅದರಲ್ಲಿಯೇ ಪ್ರಚೇತಸರು ಅಂತ ಯಾವ ಋಷಿಗಳಿದ್ದಾರೋ ಆ ಋಷಿಗಳಿಗೂ ಮತ್ತು ಉಳಿದಂತಹ ಅಲ್ಲಿದ್ದಂತಹ ವನಾಭಿಮಾನಿ ದೇವತೆಗಳು ಮತ್ತು ಚಂದ್ರನಿಗೆ ಆದಂತಹ ಸಂವಾದದ ವಿವರಣೆಯನ್ನು ನಾವು ಗಮನಿಸಿದ್ದೇವೆ. ಇದಾದ ನಂತರದಲ್ಲಿ ಅವರು ಆ ಸೋಮನ ಚಂದ್ರನ ಮಾತನ್ನ ಗೌರವಿಸಿ ನಂತರದಲ್ಲಿ ಆ ತೋಟದಲ್ಲಿಯೇ ಆ ವನಗಳಲ್ಲಿಯೇ ಬೆಳೆದಂತಹ ಒಬ್ಬಳನ್ನ ಮದುವೆಯಾಗಿಕೊಂಡು ಅವಳಿಂದ ಮಾರೀಷ ಎಂಬಂತಹ ಕನ್ಯೆಯನ್ನ ಮದುವೆಯಾಗಿ ಅವಳಿಂದ ಅನೇಕ ಪುತ್ರರನ್ನ ಪಡಿತಾ ಇದ್ದಾರೆ. ಅದರಲ್ಲಿ ದಕ್ಷ ಪ್ರಜಾಪತಿ ಹುಟ್ಟಿದ್ದಾನೆ. ಆ ದಕ್ಷ ಪ್ರಜಾಪತಿ ಪ್ರಜೆಗಳ ಸೃಷ್ಟಿಯನ್ನ ಹೇಗೆ ಮಾಡಿದ ಅನ್ನೋ ವಿಷಯಗಳನ್ನು ಹೇಳ್ತೇವೆ ಅಂತ ಹೇಳಿ ಮೊದಲಿಗೆ ಹಂಸಗುಹ್ಯ ಮಂತ್ರಗಳಿಂದಾಗಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಅದರಲ್ಲಿ ಪ್ರಜಾಪತಿ ರೂಪಿಯಾದಂತಹ ದಕ್ಷನು ಮಾಡಿದಂತಹ ಸ್ತೋತ್ರ ಏನು ಅನ್ನೋ ಸ್ತೋತ್ರಗಳ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಅವನು ಪರಮಾತ್ಮನನ್ನ ನಾನಾ ವಿಧವಾದ ವಿಶೇಷಣಗಳಿಂದಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಪರಮಾತ್ಮ ಎಲ್ಲ ಗುಣಗಳಿಗೆ ಆಗರನಾಗಿದ್ದಾನೆ, ಯಾವ ದೋಷಗಳೂ ಇಲ್ಲ. ಯಾರು ಈ ವಿಷಯ ಪದಾರ್ಥಗಳೇ ಶಾಶ್ವತ ಅಂತ ತಿಳಿದುಕೊಂಡು ಇವುಗಳಲ್ಲಿಯೇ ಬಹಳ ಆಸಕ್ತರಾದಂತಹ ವ್ಯಕ್ತಿಗಳಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ಅವನು ಕಾಣಲಾರ. ನಮ್ಮೆಲ್ಲರ ಒಳಗಡೆಯಲ್ಲಿದ್ದೂ ಕೂಡ ಸ್ನೇಹಿತನಂತೆ ನಮ್ಮ ಜೊತೆಯಲ್ಲಿ ಯಾವಾಗ್ಲೂ ಇದ್ರೂ ಕೂಡ ಅವನು ನಮ್ಮ ಜೊತೆಗಿದ್ದಾನೆ ಅನ್ನುವ ಅರಿವನ್ನ ಅವನು ಕೊಡೋದಿಲ್ಲ. ನಾವು ಈ ವಿಷಯಗಳನ್ನ ಪುರಂಜನೋಪಾಖ್ಯಾನದಲ್ಲಿ ಹಿಂದೆ ಗಮನಿಸಿದ್ದೇವೆ. ಆ ಪುರಂಜನೋಪಾಖ್ಯಾನದ ಸಂದರ್ಭದಲ್ಲಿ ಪರಮಾತ್ಮ ಎಂದೆಂದಿಗೂ ನಮ್ಮ ಜೊತೆಯಲ್ಲಿ ಇದ್ರೂ ಕೂಡ ಅವನು ಇದ್ದದ್ದನ್ನ ತಾನು ಜಗತ್ತಿಗೆ ತೋರ್ಪಡಿಸಿಕೊಳ್ಳೋದಿಲ್ಲ. ಅವನಿಲ್ಲದೇನೆ ನಮ್ಮಲ್ಲಿ ಯಾವ ಕೆಲಸಗಳು ಆಗೋದಿಲ್ಲ. ಆದರೆ ಆ ಪರಮಾತ್ಮನನ್ನ ತಿಳಿದುಕೊಡ್ಲಿಕ್ಕೆ ಅಂತ ಯಾರು ಪ್ರಯತ್ನ ಮಾಡ್ತಾರೋ ಅವರಿಗೆ ಮಾತ್ರ ಪರಮಾತ್ಮ
ತಾನು ತಿಳಿಯಲ್ಪಡ್ತಾನೆ. ನಾವೆಲ್ಲ ಸ್ಥೂಲ ದೃಷ್ಟಿಯವರು ನಮ್ಮ ಜೊತೆಯಲ್ಲಿದ್ರೂ ಕೂಡ ಅವನ ವ್ಯವಹಾರಗಳನ್ನು ತಿಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ಒಳ್ಳೆ ದೃಷ್ಟಾಂತವನ್ನು ಕೊಡುತ್ತಾರೆ. ಕೆಲವೊಂದಿಷ್ಟು ಜನ ರಾಜ ಸೇವಕರು ಇರ್ತಾರೆ. ರಾಜ ಏನಾದ್ರೂ ಮನಸ್ಸಿನಲ್ಲಿ ಯೋಚನೆ ಮಾಡಿದ ಅಂತಂದ್ರೆ ಅವ್ರ ಜೊತೆಯಲ್ಲಿ ಇದ್ದೋ ಅಭ್ಯಾಸವಾಗಿ ರಾಜನ ಮನಸ್ಸಿನಲ್ಲಿ ಏನಿದೆ ಅಂತ ಇಲ್ಲಿಯೇ ಕೂತಿದ್ರು ಥಟ್ ಅಂತ ಅವ್ರಿಗೆ ಗೊತ್ತಾಗಿ ಹೋಗ್ಬಿಡುತ್ತೆ. ರಾಜ ಏನೂ ಹೇಳ್ಬೇಕಾಗಿಲ್ಲ. ಆ ಸಂದರ್ಭ ಬಂತು ಅಂತಂದ್ ಹೇಳಿದ್ರೆ ರಾಜನ ಮನೋಗತ ಏನು ಅಂತ ತಿಳಿದುಕೊಂಡು ಅದಕ್ಕನುಗುಣವಾದಂತಹ ತಮ್ಮ ವರ್ತನೆಯನ್ನ ಮಾಡಿಬಿಡ್ತಾರೆ. ಆದ್ರೆ ಕೆಲವೊಂದಿಷ್ಟು ಜನ ರಾಜನ ಸೇವಕರಾಗಿ ಜೊತೆಯಲ್ಲಿ ಇರ್ತಾರೆ. ಎಷ್ಟೋ ವರ್ಷಗಳ ಸರ್ವಿಸ್ ಇದ್ರೂ ಕೂಡ ರಾಜನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ನಾವೆಲ್ಲ ನಿರಂತರವಾಗಿ ರಾಜನ ಜೊತೆಯಲ್ಲಿದ್ರೂ ಕೂಡ ಅವರ ಮನೋಗತ ಏನು ಅಂತ ತಿಳಿದುಕೊಳ್ಳದೇ ಇರುವಂತಹ ಅಜ್ಞರಾದಂತಹ ಸೇವಕರಂತೆ ಇದ್ದೇವೆ. ಅಂತಹ ಸೂಕ್ಷ್ಮ ದೃಷ್ಟಿ ನಮಗಿಲ್ಲ. ಪರಮಾತ್ಮ ನಮ್ಮ ಜೊತೆಯಲ್ಲಿದ್ದಾನೆ ಅಂತ ತಿಳಿಯುವಂತಹ ಯೋಗ್ಯತೆ ನಮ್ಮಲ್ಲಿಲ್ಲ. ಪರಮಾತ್ಮ ನಿನ್ನ ಇರವನ್ನ ನಮಗೆ ತಿಳಿಸಿಕೊಡು ಅಂತ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. 6ನೇ ಸ್ಕಂದದ 4ನೇ ಅಧ್ಯಾಯದ 23, 24ನೇ ಶ್ಲೋಕಗಳ ಭಾವಾರ್ಥವನ್ನು ನೋಡ್ತಾ ಇದ್ದೇವೆ. ನಮಃ ಪರಾಯ ವಿತಥಾನುಭೂತಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೇ ಅದೃಷ್ಟ ಧಾಮ್ನೆ ಗುಣತತ್ವ ಬುದ್ಧಿಭಿಃ ನಿವೃತ್ತ ಮಾನಾವಧಯೇ ಸ್ವಯಂಭುವೆ. ಪರಮಾತ್ಮನ ಪರಿಮಿತಿಗೆ ಒಂದು ಮಿತಿ ಅಂತಿಲ್ಲ. ನೀವು ಏನನ್ನೇ ಪರಮಾತ್ಮನಲ್ಲಿ ಲೆಕ್ಕ ಹಾಕ್ಲಿಕ್ಕೆ ಹೋದ್ರೂ ಅದು ಇಷ್ಟು ಅಂತ ಅದಕ್ಕೊಂದು ಅವಧಿಯನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಎಲ್ಲವೂ ಅಮಿತವಾಗಿದೆ. ಅಮಿತ ಅಂತಂದ್ ಹೇಳಿದ್ರೆ ಒಂದು ಪರಿಮಾಣಕ್ಕೆ ನಿಲುಕದೇ ಇರುವವನು ಅಂತ. ಎಲ್ಲಿ ಇದ್ದಾನೆ? ಎಲ್ಲ ಕಡೆಯಲ್ಲಿ ಇದ್ದಾರೆ. ಎಷ್ಟು ಗುಣಗಳಿವೆ? ಎಷ್ಟು ಗುಣಗಳಿವೆ? ಎಲ್ಲ ಗುಣಗಳು ಇವೆ. ಎಲ್ಲ ಗುಣಗಳು ಎಷ್ಟೆಷ್ಟಿವೆ? ಎಲ್ಲ ಗುಣಗಳು ಬೇಕಾದಷ್ಟಿವೆ, ಪೂರ್ತಿಯಾಗಿ ಇವೆ. ಹಾಗಾದ್ರೆ ಎಲ್ಲ ಕಡೆಯಲ್ಲಿದ್ದಾನೆ, ಎಲ್ಲ ಗುಣಗಳಿಂದ ತುಂಬಿಕೊಂಡಿದ್ದಾನೆ. ಎಲ್ಲ ಗುಣಗಳು ಕೂಡ ಪ್ರತ್ಯೇಕವಾಗಿ ಪೂರ್ಣವಾಗಿದೆ. ಈ ಎಲ್ಲ ಗುಣಗಳು ಪ್ರತ್ಯೇಕವಾಗಿ ಪೂರ್ಣ ಅಂತಂದ್ರೆ ನಮಗೆ ಜ್ಞಾನ ಇದೆಯೋ? ಇದೆ. ಸುಖವೂ ಇದೆ. ಅದರ ಜೊತೆಯಲ್ಲಿ ಜ್ಞಾನ ಇದೆ, ಸುಖ ಇದೆ, ಶಕ್ತಿ ಇದೆ, ಎಲ್ಲವೂ ಇದೆ. ಆದ್ರೆ ನಮ್ಮ ಜ್ಞಾನಕ್ಕೆ ಒಂದು ಮಿತಿ ಇದೆ, ಸುಖಕ್ಕೆ ಒಂದು ಮಿತಿ ಇದೆ, ನಮ್ಮ ಶಕ್ತಿಗೂ ಒಂದು ಮಿತಿ ಇದೆ, ನಮ್ಮ ಇರುವ ಪ್ರದೇಶದಲ್ಲೂ ಕೂಡ ಒಂದು ಮಿತಿ ಇದೆ. ಆದ್ರೆ ಅಮಿತವಾದ ಪ್ರದೇಶದಲ್ಲಿ ಅಮಿತವಾದ ರೂಪಗಳಿಂದ ಅಮಿತವಾದ ಗುಣಗಳಿಂದ ಆ ಒಂದೊಂದು ಗುಣಗಳು ಕೂಡ ಅಮಿತವಾಗಿ ಆ ಪರಮಾತ್ಮನಲ್ಲಿವೆ. ಹೀಗೆ ಅದೃಷ್ಟ ನಾಮ್ನೇ ಗುಣತತ್ವ ಬುದ್ಧಿಭಿಃ ನಿವೃತ್ತ ಮಾನ ಅವಧಯೇ. ಮಾನದ ಅವಧಿ ಅವನಲ್ಲಿ ನಿವೃತ್ತವಾಗಿ ಹೋಗ್ಬಿಟ್ಟಿದೆ. ಇಷ್ಟು ಅಂತ ಆ ಪರಿಮಾಣವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ಆ ಪರಮಾತ್ಮ ಯಾವಾಗಲೂ ನಮ್ಮ ಜೊತೆಯಲ್ಲಿರ್ತಾನೆ, ನಮ್ಮನ್ನ ಸ್ನೇಹಿತ ಅಂತ ಅವನು ತಿಳಿದುಕೊಂಡಿರ್ತಾನೆ. ಆದರೆ ಪರಮಾತ್ಮ ನಮ್ಮನ್ನ ಸ್ನೇಹಿತರನ್ನಾಗಿ ಪರಿಗಣಿಸಿದ್ದಾನೆ ಅಂತ ನಮಗೆ ಆ ಪರಮಾತ್ಮನ ಬಗೆಗೆ ಅರಿವಿಲ್ಲ. ನ ಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾ ವಸನ್ ಸಂವಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ. ಜೀವ ಮತ್ತು ಪರಮಾತ್ಮರು ಇಬ್ರು ಒಂದೇ ಶರೀರದಲ್ಲಿ ಒಂದೇ ಬಿಲ್ಡಿಂಗ್ ಅಲ್ಲಿ ಇಬ್ರು ಇದ್ದವ್ರಿಗೆ ಸ್ನೇಹಿತ ಭಾವನೆ ಬಂದ್ಬಿಡತ್ತೆ. ಇಬ್ರು ಕೂಡ ಫ್ರೆಂಡ್ಸ್ ಆಗಿ ಹೋಗ್ಬಿಡ್ತಾರೆ. ಚಿಕ್ಕ ಮಕ್ಕಳು ಸ್ನೇಹ ಭಾವ ಜೊತೆಯಲ್ಲಿರುವಂತವರಿಗೆ ಸಹಜವಾಗಿ ಇರತ್ತೆ. ಆದರೆ ಜೀವ ಪರಮಾತ್ಮರಿಬ್ರು ಕೂಡ ಒಂದೇ ಶರೀರದಲ್ಲಿ ವಾಸವಾಗಿರೋದ್ರಿಂದ ಇಬ್ಬರಿಗೂ ಪರಸ್ಪರವಾಗಿ ಇವನ ಮನೋಗತ ಅವನಿಗೆ ಗೊತ್ತಾಗ್ಬೇಕು, ಅವನ ಸ್ವಭಾವ ಇವನಿಗೆ ಗೊತ್ತಾಗ್ಬೇಕು. ಆದರೆ ನಮ್ಮ ಜೊತೆಯಲ್ಲಿ ನಮ್ಮ ಪ್ರೇರಕನಾಗಿರುವಂತಹ ಪರಮಾತ್ಮನನ್ನ ನಾವು ತಿಳಿದುಕೊಂಡಿಲ್ಲ. ನಾವು ಪರಮಾತ್ಮನ ಬಗ್ಗೆ ಮಾತನಾಡ್ತೇವೆ. ನಮ್ಮ ಕಣ್ಣಿನ ಬಳಿಯಲ್ಲಿ ಯಾವಾಗಲೂ ಕಣ್ಣಿಗೆ ರಕ್ಷಕವಾಗಿರುವಂತಹ ರೆಪ್ಪೆಗಳ ಬಗ್ಗೆಯೇ ನಮಗೆ ಸರಿಯಾದ ಮಾಹಿತಿ ಇಲ್ಲ.
ಯಾಕೆ ಅಂತಂದ್ರೆ ನಾವು ಸ್ಥೂಲ ದೃಷ್ಟಿಯವರು. ಹೊರಗಡೆಯಲ್ಲಿ ಏನಿದೆ ಅಂತ, ಹೊರಗಡೆಯಲ್ಲಿ ನಮಗೆ ಯಾವುದು ಸುಖವನ್ನು ಕೊಡತ್ತೆ ಅಂತ ಹುಡುಕ್ಲಿಕ್ಕೋಸ್ಕರ ಹೊರಟಂತವ್ರು ನಾವು ಒಳಗಡೆಯಲ್ಲಿ ನಿಂತುಕೊಂಡು ನಮಗೆ ಸುಖವನ್ನ ಒಳಗಡೆಯಿಂದ ಹುಟ್ಟುವ ಹಾಗೆ ಮಾಡುವಂತಹ ಪರಮಾತ್ಮನ ಬಗೆಗೆ ತಿಳಿಯುವ ಸಾಮರ್ಥ್ಯ ನಮಗಂತೂ ಸರ್ವಥಾ ಇಲ್ಲ. ಪರಮಾತ್ಮ ಪ್ರತಿಯೊಬ್ಬರ ಮನೋಗತವನ್ನು ತಿಳಿದುಕೊಂಡು ಅದಕ್ಕನುಗುಣವಾದಂತಹ ವರ್ತನೆಯನ್ನು ಮಾಡ್ತಾ ಇರ್ತಾನೆ. ಅಂತಹ ಪರಮಾತ್ಮನಿಗೆ ನಮಸ್ಕಾರ. ನಮಗೆ ಮನೆಯಲ್ಲಿರುವ 3-4 ಜನ ಇರ್ತಾರೆ, 10-6 ಜನ ಇರ್ತಾರೆ, ಅವರ ಮನೋಗತ ಏನು ಅಂತ ತಿಳಿಲಿಕ್ಕೆ ಆಗೋದಿಲ್ಲ. ನಮ್ಮ ಮಕ್ಕಳು ಯಾರಿರ್ತಾರೋ ಆ ಮಕ್ಕಳ ಮನೋಗತ ಏನು ಅಂತ ನಮಗ್ ಗೊತ್ತಿರೋದಿಲ್ಲ. ನಾವು ದಿನನಿತ್ಯದಲ್ಲಿ ಯಾವ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡ್ತಾ ಇರ್ತೇವೋ ಆ ವ್ಯವಹಾರ ಮಾಡುವ ವ್ಯಕ್ತಿಗಳ ಮನೋಗತ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಯಾವಾಗ ನಮಗೆ ಅತ್ಯಂತ ಪರಿಚಯಸ್ಥರಾದಂತಹ 4-6 ಜನರ ಮನೋಗತವನ್ನೇ, ಒಬ್ಬರ ಮನೋಗತವನ್ನೇ ಸರಿಯಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾಗತ್ತೋ, ಅಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಜೀವರ ಮನಸ್ಸಿನಲ್ಲಿ ಆಗುವಂತಹ ವರ್ತನೆಗಳೆಲ್ಲವನ್ನೂ ಕೂಡ, ವಿಕಾರಗಳೆಲ್ಲವನ್ನೂ ಕೂಡ ತಿಳಿದುಕೊಂಡು ನಮ್ಮನ್ನ ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಪರಮಾತ್ಮನ ಮಹತ್ವ ಎಷ್ಟಿದೆ. ಆ ಪರಮಾತ್ಮನೇ ನಿನಗೆ ನಮಸ್ಕಾರ. ಎಲ್ಲ ಕಡೆಯಲ್ಲಿದ್ದು ಇಲ್ಲದಂತೆ ನಮ್ಮನ್ನ ಪ್ರೇರಣೆ ಮಾಡ್ತಾ ಇದ್ದಿ. ಎಷ್ಟು ದೊಡ್ಡ ಗುಣ ನೋಡಿ. ನಾವು ಯಾರಾದ್ರೂ ಒಬ್ಬ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದೇವೆ ಅಂತಾದ್ರೆ ಒಂದು 10 ಕಡೆಯಲ್ಲಿ ನಾವು ಮಾಡಿದ ಸಹಾಯದ ಕೂಗು ಕೇಳಿಸ್ಬೇಕು ನಮಗೆ. ಇವ್ರು ಇಷ್ಟು ಸಹಾಯ ಮಾಡಿದ್ದಾರೆ, ಇಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ 10 ಜನರ ಎದುರುಗಡೆಯಲ್ಲಿ ನಮ್ಮ ಹೆಸರು ಬರಬೇಕು. 10 ಜನ ನಾವು ಮಾಡಿದ ಕೆಲಸಗಳ ಬಗ್ಗೆ ಹೇಳಿಕೊಳ್ಬೇಕು ಅನ್ನುವಂತಹ ಕೆಟ್ಟ ಬುದ್ಧಿ ಇರುತ್ತೆ. ನಮ್ಮನ್ನು ನಾವು 4-6 ಜನರಿಗೆ ಇಂತಹ ಮಹಾತ್ಮರು ಅಂತ ತೋರಿಸಿಕೊಳ್ಳುವಂತಹ ಇದನ್ನ ಚಟ ಅಂತ ಕರೀತಾರೆ. ಅಂತಹ ಕೆಟ್ಟ ಮನೋಭಾವನೆ ಇರುತ್ತೆ. ಆದ್ರೆ ಪರಮಾತ್ಮನದನ್ನ, ಅವನನ್ನ ಬಿಟ್ಟು ಬೇರೆ ಯಾವ ಕೆಲಸಗಳಾಗ್ಲಿ ಕ್ರಿಯೆಗಳಾಗ್ಲಿ ಏನೋ ನಮ್ಮಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ವಿಷಯಗಳನ್ನು ಮುಂದೆ ಹೇಳ್ತಾರೆ. ಯಾವ ಕೆಲಸಗಳಾಗಬೇಕು ಅಂತಂದ್ರು ಕೂಡ ಪರಮಾತ್ಮನ ಇಶಾರೆ ಇಲ್ಲದೇನೆ, ಪರಮಾತ್ಮನ ಸೂಚನೆ ಇಲ್ಲದೇನೆ ಒಂದು ಕಡ್ಡಿಯೋ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ಪರಮಾತ್ಮನನ್ನ ಬೇರೆಯವರು ಯಾರೂ ತಿಳಿಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಾಗ ಕುಬೇರ, ಮರುತ್ತಗಳು, ಇಂದ್ರಿಯಾಭಿಮಾನಿಗಳಾದಂತಹ ದೇವತೆಗಳು, ರುದ್ರರು, ನಮ್ಮ ಪಾಂಚಭೌತಿಕವಾದ ಶರೀರ ಇದೆ, ಈ ಪಂಚಭೂತಿಗಳಿಗೆ ಅಭಿಮಾನಿಗಳಾದಂತಹ ಗಣಪತಿಯ ಮೊದಲಾದಂತಹ ದೇವತೆಗಳು, ದೇವಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು, ಪಾಠ ಮಾಡುವಂತವರವರು, ಪಾಠ ಮಾಡುವವರಿಗೆ ಯಾರ ಬಗ್ಗೆ ಹೇಳಬೇಕೋ ಅವನ ಬಗ್ಗೆ ಪೂರ್ತಿಯಾಗಿ ಅರಿವು ಇಲ್ಲ. ಆ ಪರಮಾತ್ಮನ ಅನುಗ್ರಹದಿಂದ ಹೊರಗಡೆಯಲ್ಲಿರುವ ಪದಾರ್ಥಗಳನ್ನು ಎಷ್ಟು ಬೇಕಾದರೂ ತಿಳಿಯಬಹುದು. ಆದರೆ ಆ ತಿಳಿವನ್ನ ಕೊಡುವಂತಹ ಆ ಪರಮಾತ್ಮನ ಬಗ್ಗೆ ಪೂರ್ಣವಾದ ಜ್ಞಾನವನ್ನು ಪಡಿಲಿಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಮ್ಮ ಇಂದ್ರಿಯಗಳೆಲ್ಲ ಬಹಳ ವ್ಯಾಪಾರದಿಂದ ಕೆಲಸ ಮಾಡಿ 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 ಬಳಲಿ ನಿದ್ರಾವಸ್ಥೆಗೆ ಜಾರತ್ತೆ. ಸ್ವಪ್ನಾವಸ್ಥೆಯಲ್ಲಿ ಆ ನಮ್ಮ ಇಂದ್ರಿಯಗಳಿರತ್ತೆ, ಎಲ್ಲ ವ್ಯಾಪಾರಗಳನ್ನು ಸ್ತಬ್ಧ ಮಾಡಿ ಯಾವುದೇ ಕೆಲಸಗಳಿಲ್ಲದೇನೆ ಒಂದು ಕಡೆಯಲ್ಲಿ ಸುಮ್ಮನೆ ಶಾಂತವಾಗಿ ನಿದ್ರಿಸ್ತಾ ಇರತ್ತೆ. ಆದರೆ ಪ್ರಪಂಚದ ಹೊರಗಡೆಯಲ್ಲಿ ಆಗ್ತಾ ಇರುವಂತಹ ಜಗತ್ತಿನ ಅರಿವು ಯಾವುದೂ ಕೂಡ ಇರೋದಿಲ್ಲ. ಆದರೆ ಅಲ್ಲಿಯೂ ಕನಸು ಬೀಳತ್ತೆ. ಕನಸನ್ನ ಬೀಳುವ ಹಾಗೆ ಮಾಡುವವನು ಯಾರು? ಕನಸಿನಲ್ಲಿ ಆ ಪದಾರ್ಥಗಳನ್ನ ನಮಗೆ ತೋರಿಸಿಕೊಡುವಂತಹ ವ್ಯಕ್ತಿ ಯಾರು? ಇವು ಎಲ್ಲವೂ ಕೂಡ ನಾವು ಬಯಸಿಕೊಂಡು ಈ ಪದಾರ್ಥಗಳನ್ನು ನೋಡ್ಬೇಕು ಅಂತ ಬಯಸಿಕೊಂಡು ಆ ಪದಾರ್ಥಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಆ ಸ್ವಾತಂತ್ರ್ಯ ಇಲ್ಲ. ಮತ್ತೆ ಎಚ್ಚರವಾದ ತಕ್ಷಣ ಸ್ವಪ್ನದಲ್ಲಿ ಕಂಡಂತಹ ಎಷ್ಟೋ ವಿಷಯಗಳು ಮರೆತು ಹೋಗ್ಬಿಡತ್ತೆ, ಎಲ್ಲವೂ ಮರೆತು ಹೋಗಿಬಿಡತ್ತೆ, ಯಾವುದು ನೆನಪಿನಲ್ಲೇ ಇರೋದಿಲ್ಲ. ನಾವು ನಿದ್ರಾವಸ್ಥೆಗೆ ಜಾರಿದ್ದೇವೆ, ವಾಪಸ್ ಎಚ್ಚರವನ್ನೇ ಮಾಡ್ಲಿಲ್ಲ ಅಂತಂದ್ರೆ, ಎಚ್ಚರವೇ ಇಲ್ಲ ಅಂತಾದ್ರೆ, ಕಾಲ ಕಾಲಕ್ಕೆ ನಿದ್ರೆಯನ್ನ ಕೊಡುವವನು, ಎಚ್ಚರವನ್ನು ಕೊಡುವವನು, ಇದೆಲ್ಲವನ್ನು ಕೂಡ ಮಾಡುವಂತಹ ಒಬ್ಬ ವ್ಯಕ್ತಿ ಇರಲೇಬೇಕು.
ನಾವು ಯಾರೋ ಒಬ್ಬರಿಗೆ ಹೇಳಿ ಪ್ರತಿನಿತ್ಯದಲ್ಲಿ ಈ ಕೆಲಸವನ್ನು ಮಾಡು ಅಂತಂದು ಹೇಳಿದ್ರೆ ನನಗೆ ಇದರಿಂದ ಏನು ಪ್ರಯೋಜನ ಅಂತ ಅವನ ಪ್ರಯೋಜನವನ್ನ ಕೇಳಿಯಾನು. ಆದರೆ ಈ ಯಾವ ಸಂದರ್ಭದಲ್ಲೂ ತನ್ನ ಪ್ರಯೋಜನದ ಅಪೇಕ್ಷೆ ಇಲ್ಲದೇನೆ ಒಂದು ಮುಖ್ಯ ಪ್ರಾಣ ದೇವರು ನಾವು ಎಂತಹ ಗಾಢ ನಿದ್ರೆಯಲ್ಲಿದ್ದಾಗಲೂ ತಮ್ಮ ವ್ಯಾಪಾರವನ್ನು ನಿಲ್ಲಿಸೋದಿಲ್ಲ. ಉಸಿರಾಟದ ವ್ಯಾಪಾರವನ್ನ ನಿಲ್ಲಿಸ್ಬಿಟ್ರು ಅಂದ್ರೆ ನಾವ್ ಹೇಳೋದಿಲ್ಲ. ಆ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದಂತಹ ಪರಮಾತ್ಮ ಪ್ರತಿಯೊಂದು ಕರ್ಮಗಳನ್ನು ಕೂಡ ಮಾಡಿಸ್ತಾ ಇರ್ತಾನೆ. ಅಂತಹ ಪರಮಾತ್ಮ ಏನು ದೋಷಗಳಿಲ್ಲದೆ ಇರುವಂತಹ ನೀನು ನಮಗೋಸ್ಕರವಾಗಿ ಇಷ್ಟೆಲ್ಲ ಅನುಗ್ರಹವನ್ನು ಮಾಡ್ತಾ ಇದ್ದೀಯಲ್ಲ ಪರಮಾತ್ಮನೇ, ನಿನಗೆ ನಮಸ್ಕಾರ ಅಂತ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಬಹುದಷ್ಟೇ ಅಂತ ದಕ್ಷ ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ಹೌದು, ಈ ರೀತಿಯಾಗಿ ಪರಮಾತ್ಮ ಇದ್ದಾನೆ ಅಂತ ಆ ಪರಮಾತ್ಮನ ಬಗೆಗಿನ ವಿಷಯಗಳನ್ನು ನೀವು ಹೇಳ್ತಾ ಇದ್ದೀರಿ. ಆದರೆ ಪರಮಾತ್ಮ ಇದ್ದಾನಲ್ಲ, ಆ ಪರಮಾತ್ಮನನ್ನ ಹೇಗೆ ಕಾಣೋದು? ಎಲ್ಲಿದ್ದಾನೆ ಅಂತ ಆ ಪರಮಾತ್ಮನನ್ನ ತಿಳಿದುಕೊಳ್ಬೇಕು. ಎಲ್ಲ ಕಡೆಯಲ್ಲಿದ್ದಾನೆ ಅಂತಾದ್ರೆ ಎಲ್ಲ ಕಡೆಯಲ್ಲಿರುವಂತಹ ಆ ಪರಮಾತ್ಮನನ್ನ ನಮ್ಮ ಈ ಅಲ್ಪವಾದ ಮನಸ್ಸಿನಿಂದ ತಿಳಿಲಿಕ್ಕೆ ಹೇಗೆ ಸಾಧ್ಯ? ನಮ್ಮ ಮನಸ್ಸು ಇರುವಂತಹದ್ದು ಬಹಳ ಚಂಚಲವಾದದ್ದು. ಮನಸ್ಸಿಗೆ ತಿಳಿಲಿಕ್ಕೆ ಇರುವ ಸಾಮರ್ಥ್ಯವೂ ಕೂಡ ಬಹಳ ಅಲ್ಪವಾದದ್ದು. ನನ್ನ ಈ ಅಲ್ಪವಾದ ಮನಸ್ಸಿನಿಂದ ಅಂತಹ ಬೃಹತ್ತಾದ ಬ್ರಹ್ಮನ ರೂಪವನ್ನು ತಿಳಿಲಿಕ್ಕೆ ಹೇಗೆ ಸಾಧ್ಯ? ಇಲ್ಲ. ಆ ಪರಮಾತ್ಮನನ್ನ ಧ್ಯಾನದಿಂದ ನಮ್ಮ ಮನಸ್ಸಿನಲ್ಲಿ ಕಾಣಬಹುದು. ಪರಮಾತ್ಮ ಅಣೋರಣೀಯಾನ್ ಮಹತೋ ಮಹಿಯಾನ್. ಪರಮಾತ್ಮ ಬ್ರಹ್ಮನಾಗಿದ್ದಾನೆ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಹೌದಾದರೂ ಅತ್ಯಂತ ಅನುರೂಪದಿಂದಲೂ ಪರಮಾತ್ಮ ನಮ್ಮ ಒಳಗಡೆಯಲ್ಲಿ ನಿಯಾಮಕನಾಗಿ ನೆಲೆಸಿದ್ದಾನೆ. ಇದರಲ್ಲೂ ಕೂಡ ನಾವು ಮನಸ್ಸಿನಲ್ಲಿ ಧ್ಯಾನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅಂತಂದ್ರೆ ಪರಮಾತ್ಮನನ್ನ ಶಂಖ ಚಕ್ರ ಗದಾ ಪದ್ಮಗಳನ್ನ ಧರಿಸಿಕೊಂಡಿದ್ದಾನೆ, ಪೀತಾಂಬರವನ್ನು ಹುಟ್ಟಿಕೊಂಡಿದ್ದಾನೆ, ತಲೆಯ ಮೇಲೆ ಬಂಗಾರದ ಕಿರೀಟಗಳನ್ನು ಧರಿಸಿಕೊಂಡಿದ್ದಾನೆ, ದ್ವಾದಶ ಪುಂಡ್ರಗಳನ್ನು ಧರಿಸಿದ್ದಾನೆ, ಕರ್ಣ ಕುಂಡಲಗಳನ್ನು ಧರಿಸಿದ್ದಾನೆ, ಮೇಲೆ ಉತ್ತರೀಯವನ್ನ ಹಾಕಿಕೊಂಡಿದ್ದಾನೆ, ಸರ್ವಾಭರಣಗಳಿಂದ ಭೂಷಿತನಾಗಿದ್ದಾನೆ, ಕೌಸ್ತುಭಹಾರ ವನಮಾಲೆಯನ್ನು ಧರಿಸಿದ್ದಾನೆ, ಉತ್ತಮವಾದಂತಹ ಸುಗಂಧವನ್ನು ಬೀರುವಂತಹ ಪರಿಮಳವನ್ನ ಪಸರಿಸುವಂತಹ ಹಾರವನ್ನ ಕುತ್ತಿಗೆಯಲ್ಲಿ ಧರಿಸಿದ್ದಾನೆ. ಇಂತಹ ಪರಮಾತ್ಮ ನಮ್ಮ ಮನಸ್ಸಿನಲ್ಲಿ ನಮ್ಮ ಧ್ಯಾನಕ್ಕೆ ಅಂತ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಬಂದ್ರು ಮನಸ್ಸಿನಲ್ಲಿ ಕಂಡ ರೂಪವೇ ಪರಮಾತ್ಮನ ರೂಪ ಅಂತ ಯೋಚನೆ ಮಾಡಬಾರದು. ಒಬ್ಬ ಶಿಲ್ಪಿ ಪಡೆದಂತಹ ಮೂರ್ತಿಯನ್ನ ನಾವು ದೇವಸ್ಥಾನದಲ್ಲಿ ಬಂದು ಹೇಗೆ ದರ್ಶನ ಪಡಿತೇವೋ ಆ ಮೂರ್ತಿಯೇ ದೇವರಲ್ಲ, ಆ ಮೂರ್ತಿಯ ಒಳಗಡೆಯಲ್ಲಿ ಪರಮಾತ್ಮನ ಸನ್ನಿಧಾನವಿರುತ್ತದೆಯೋ ಅದರಂತೆಯೇ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಶಿಲ್ಪಿಗಳಾಗಿದ್ದುಕೊಂಡು ನಮ್ಮ ಯೋಚನೆಗೆ ತಕ್ಕಂತೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆ ಪರಮಾತ್ಮನ ರೂಪವನ್ನ ಕೆತ್ತಿ ಶಾಸ್ತ್ರಗಳಿಂದ ತಿಳಿದುಕೊಂಡ ರೀತಿಯಲ್ಲಿ ಆ ಪರಮಾತ್ಮನ ರೂಪವನ್ನ ನಾವು ಧ್ಯಾನ ಮಾಡ್ತಾ ಇರ್ತೇವೆ. ಅದು ಕೂಡ ಪರಮಾತ್ಮನ ಪ್ರತೀಕ. ಆ ಪ್ರತೀಕದ ಒಳಗಡೆಯಲ್ಲಿ ಆ ಪರಮಾತ್ಮನನ್ನ ಚಿಂತನೆ ಮಾಡಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮನೀಷಿಣೋಂತರ ಹೃದಯ ಸನ್ನಿವೇಶಿತಂ ಸ್ವಶಕ್ತಿಭಿರ್ನವಭಿಶ್ಚತ್ರಿವೃದ್ಭಿ ವನ್ಹಿಂ ಯಥಾ ದಾರುಣಿ ಪಾಂಚದಶ್ಯಂ ಮನೀಷಯಾ ನಿಷ್ಕೃಷಂತೀಹ ಗೂಢಂ. ಈ ಬೆಂಕಿಯ ಒಳಗಡೆ ಈ ಅರಣಿ ಅಂತ ಇರತ್ತೆ, ಕಟ್ಟಿಗೆಯ ಒಳಗಡೆಯಲ್ಲಿ ಬೆಂಕಿ ಯಾವಾಗ್ಲೂ ಇರತ್ತೆ. ಇದ್ದದ್ದು ಯಾವಾಗ್ಲೂ ನಮಗ್ ಕಾಣಿಸೋದಿಲ್ಲ, ಕೆಲವೊಂದಿಷ್ಟು ಸಂದರ್ಭದಲ್ಲಿ ಕಾಣಿಸಿಕೊಳ್ಳತ್ತೆ, ಕೆಲವೊಮ್ಮೆ ಒಳಗಡೆಯಲ್ಲಿ ಇದ್ರೂ ನಮಗೆ ಕಾಣೋದಿಲ್ಲ. ನಮಗೆ ಇದು ಮ್ಯಾಚ್ ಬಾಕ್ಸ್ ಅಲ್ಲಿ ಆ ಕಡ್ಡಿಗಳಲ್ಲಿ ಬೆಂಕಿ ಇರತ್ತೆ, ಇದ್ರೂ ನಮಗದ ಕಾಣೋದಿಲ್ಲ. ಒಂದಕ್ಕೊಂದು ಘರ್ಷಣೆಯನ್ನು ಮಾಡಿದಾಗ ಮಾತ್ರ ಅದರಲ್ಲಿರುವ ಬೆಂಕಿ ವ್ಯಕ್ತವಾಗತ್ತೆ. ಅದೇ ರೀತಿಯಾಗಿ ಪರಮಾತ್ಮ ನಮ್ಮ ಒಳಗಡೆಯಲ್ಲಿ ಇದ್ರೂ ಕೂಡ ವೈಭವ ಪೂರ್ಣನಾಗಿ ಕೂತಿದ್ದಾನೆ. ಹೊರಗಡೆಯಲ್ಲಿರುವಂತಹ ಪರಮಾತ್ಮನ ಶಕ್ತಿ ಎಷ್ಟೋ ಅಷ್ಟೇ ಶಕ್ತಿ ನಮ್ಮ ಹೃದಯಾಂತರಾಳದಲ್ಲಿರುವ ಪರಮಾತ್ಮನಿಗೂ ಇದೆ. ಆದರೆ ಆ ಶಕ್ತಿಯನ್ನು ತಾನು ತೋರಿಸೋದಿಲ್ಲ. ಹೇಗಿರ್ತಾನೆ ಅಂತಂದ್ರೆ ಆ ಮ್ಯಾಚ್ ಬಾಕ್ಸಿನ ಕಡ್ಡಿಯಲ್ಲಿ ಬೆಂಕಿ ಇದ್ರೂ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಗೀರಿದಾಗ ಮಾತ್ರ ಅದರಲ್ಲಿರುವ ಬೆಂಕಿ ವ್ಯಕ್ತವಾಗತ್ತೆ. ಹಾಗೆಯೇ ಪರಮಾತ್ಮನು ಕೂಡ ಒಳಗಡೆಯಲ್ಲಿ ಇದ್ದುಕೊಂಡು ನಮಗೆ ಗೋಚರವಾಗದ ಇರುವ ಹಾಗೆ ಇರ್ತಾನೆ. ಅಂತಹ ಹೃದಯಾಂತರ್ಗತನಾದ ಪರಮಾತ್ಮನನ್ನ ಧ್ಯಾನದಿಂದ ಕಾಣಿಸ್ಬೇಕು. ಅಲ್ಲಪ್ಪ ನಮ್ಮ ಒಳಗಡೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದಿರಿ. ಈಗ ಯಾವುದಾದ್ರೂ ಒಂದು
ಕೊಳಚೆಯಲ್ಲಿ ಬಿದ್ರು ಅಂತಂದ್ರೆ ಆ ಕೊಳಚೆಯಲ್ಲಿ ಬಿದ್ದಂತಹ ವ್ಯಕ್ತಿಗಳಿಗೂ ಕೂಡ ಆ ಕೊಳೆಯ ಸಂಪರ್ಕ ಆಗಲೇಬೇಕು, ಆಗತ್ತೆ. ಹಾಗೆಯೇ ಯಾರಾದ್ರೂ ಒಬ್ಬ ವ್ಯಕ್ತಿ ಬೆಂಕಿಯ ಸಮೀಪದಲ್ಲಿದ್ದಾನೆ ಅಂತಂದ್ರೆ ಆ ಬೆಂಕಿಯ ಶಾಖ ತಗಲಲೇಬೇಕು. ಯಾರಾದ್ರೂ ಕೆಟ್ಟವರ ಸಂಪರ್ಕದಲ್ಲಿದ್ದಾನೆ ಅಂತಂದ್ರೆ ಆ ಮನಸ್ಸಿನಲ್ಲೂ ಕೂಡ ಕೆಟ್ಟ ಭಾವನೆಗಳು ಬರಲೇಬೇಕು. ಈಗ ಕೆಟ್ಟ ಕೆಲಸ ಮಾಡೋರ ಜೊತೆಯಲ್ಲಿ ಯಾರು ಸೇರ್ಕೊಂಡಿರ್ತಾರೋ ಅವ್ರಿಗೂ ಕೂಡ ಶಿಕ್ಷೆ ಆಗತ್ತಲ್ಲ. ಹಾಗೆ ಯಾರು ಗಾಡಿ ಓಡಿಸ್ತಾ ಇರ್ತಾನೋ, ಗಾಡಿಗೆ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಗಾಡಿ ಓಡಿಸ್ತಾ ಇದ್ದವನ ಜೊತೆಗೆ ಹಿಂದ್ಗಡೆ ಕುತ್ಕೊಂಡವನಿಗೂ ಕೂಡ ಗಾಯಗಳಾಗುವಂತೆ ಪರಮಾತ್ಮನು ನಮ್ಮೆಲ್ಲರ ಒಳಗಡೆಯಲ್ಲಿ ನಿಂತುಕೊಂಡು ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತಂದ್ರೆ ನಮಗೆ ಸಿಕ್ಕಾಪಟ್ಟೆ ದುಃಖಗಳು, ಮಾನಸಿಕವಾದಂತಹ ವ್ಯಥೆಗಳು, ಒಂದಲ್ಲ ಒಂದು ಯೋಚನೆಗಳು, ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಆಗ್ತಾನೇ ಇರತ್ತೆ. ಇಷ್ಟೆಲ್ಲ ವ್ಯಥೆಗಳು, ಯೋಚನೆಗಳು ಇವು ನಿರಂತರವಾಗಿ ಮನಸ್ಸಿನಲ್ಲಿ ಇದ್ರೂ ಕೂಡ ನಮ್ಮ ಮನಸ್ಸಿನ ಒಳಗಡೆಯಲ್ಲಿ ನಮಗೆ ನಿಯಾಮಕನಾದಂತಹ ಪರಮಾತ್ಮನಿಗೆ ಇಷ್ಟೆಲ್ಲ ದುಃಖಗಳು ಆಗತ್ತೋ? ನಮ್ಮ ಸಂಪರ್ಕದಲ್ಲಿ ಇದ್ದಾನಲ್ಲ, ಇದ್ದಾನೆ. ಆದರೂ ಕೂಡ ಯಾವುದರ ಲೇಪವೂ ಪರಮಾತ್ಮನಿಗೆ ಇಲ್ಲ. ಯಾಕೆ ಅಂತಂದ್ರೆ ಇದೇ ಶಕ್ತಿ ಅಂತ ಕರೆಯೋದು. ಎಲ್ಲರ ಮನಸ್ಸಿನಲ್ಲಿದ್ದುಕೊಂಡು ನಿಯಾಮಕನಾಗಿದ್ರು ಯಾರ ಸಂಪರ್ಕದಿಂದ ಬರುವಂತಹ ದೋಷಗಳು ಅವನಲ್ಲಿ ಬರೋದಿಲ್ಲ ಅನ್ನೋದೇ ನಾವು ಅವನನ್ನು ನಮಸ್ಕಾರ ಮಾಡ್ಲಿಕ್ಕೆ ಕಾರಣ. ನಮ್ಮ ಹಾಗೆ ಅವನು ಕೂಡ ದುಃಖಿಯಾಗಿದ್ದಾನೆ, ಯಾರ್ದಾದ್ರೂ ಒಬ್ರ ಜೊತೆಯಲ್ಲಿದ್ವಿ ಅಂತಂದು ಹೇಳಿದ್ರೆ ಅವರ ಸ್ವಭಾವವೇ ಬಂದು ಬಿಡತ್ತೆ ಅಂತಾಗಿದ್ರೆ ನಾವ್ ಯಾರು ಹೋಗಿ ದೇವಸ್ಥಾನಕ್ಕೆ ದೀಪ ಹಚ್ಚಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇರ್ಲಿಲ್ಲ. ಇಂತಹ ಶಕ್ತಿಯನ್ನ ಗಳಿಸಿಕೊಂಡವನು ಆ ಕಾರಣದಿಂದಲೇ ಅವನನ್ನು ನಾವೆಲ್ಲರೂ ಸ್ತೋತ್ರ ಮಾಡ್ತಾ ಇದ್ದೇವೆ. ಎಲ್ಲರ ಒಳಗಡೆಯಲ್ಲಿದ್ರು ಕೂಡ ನಾವು ಉದಾಹರಣೆಗೆ ಗುರುಗಳು ಹೇಳ್ತಾ ಇದ್ರು, ಜೈಲಿನಲ್ಲಿ ಅಪರಾಧಿಗಳನ್ನ ಇಡ್ತಾರೆ. ಆ ಅಪರಾಧಿಗಳನ್ನ ನೋಡಿಕೊಳ್ಳಿಕ್ಕೆ ಅಂತ ಪೊಲೀಸರು ಇರ್ತಾರೆ. ಖೈದಿಗಳಿಗೆ ದುಃಖವೇ ಹೊರತಾಗಿ ಅವರನ್ನು ನಿಯಮನ ಮಾಡ್ಲಿಕ್ಕೋಸ್ಕರ ಇರುವಂತಹ ಪೊಲೀಸರಿಗೆ ಏನ್ ದುಃಖ? ಪರಮಾತ್ಮನು ಪೊಲೀಸರ ತರ ನಮ್ಮ ಹೃದಯದ ಒಳಗಡೆಯಲ್ಲಿ ನಮ್ಮನ್ನ ನಿಯಮನ ಮಾಡ್ಲಿಕ್ಕೋಸ್ಕರ ಇರುವಂತಹ ವ್ಯಕ್ತಿ ಅವನು. ಅವನಿಗೆ ದುಃಖ ಇಲ್ಲ, ಸಂತೋಷವಾಗಿ ಅವನು ಒಳಗಡೆಯಲ್ಲಿ ಪ್ರೇರಕನಾಗಿ ನಿಂತಿರ್ತಾನೆ. ಹಾಗಾಗಿ ನಾವೆಲ್ಲ ನಾವು ಹೇಳ್ತಾ ಇರ್ತೇವೆ ಪರಮಾತ್ಮನ ಬಗ್ಗೆ. ಈ ಭಾಗವತದ ಚಿಂತನೆಯನ್ನು ಮಾಡಬೇಕಾದ್ರೆ ಇಷ್ಟು ಗುಣರೂಪಗಳನ್ನ ಹೇಳ್ತಾ ಇದ್ದೇವೆ. ಹೀಗಿದ್ದಾನೆ ಹೀಗಿದ್ದಾನೆ ಅಂತ ಪರಮಾತ್ಮನ ಗುಣರೂಪಗಳ ಚಿಂತನೆಯನ್ನ ಮಾಡ್ತಾ ಇರ್ತೇವೆ. ಯಾರ್ಯಾರೋ ಹೇಳಿದ್ದನ್ನ ಕೇಳ್ತಾ ಇರ್ತೇವೆ. ಮನಸ್ಸಿನಿಂದ ಈ ರೀತಿಯಾಗಿ ಪರಮಾತ್ಮ ಇರಬಹುದು ಅಂತ ಪರಮಾತ್ಮನ ರೂಪವನ್ನ ಚಿಂತನೆ ಮಾಡ್ತೇವೆ. ಯಾವಾಗ್ಲಾದ್ರೂ ಒಮ್ಮೆ ಆ ಪರಮಾತ್ಮನ ರೂಪವನ್ನ ಚಿಂತನೆ ಮಾಡ್ಲಿಕ್ಕೆ ಅಂತ ಹೊರಡ್ತೇವೆ. ಆದರೆ ನಾವು ಅಂದುಕೊಂಡು ಬಿಡ್ತೇವೆ, ನಾನು ಏನು ಚಿಂತನೆ ಮಾಡ್ತಾ ಇದ್ದೇನೋ ಇದೇ ಪರಮಾತ್ಮ, ಇಷ್ಟೇ ಅಂತ ಆ ಪರಮಾತ್ಮನ ರೂಪವನ್ನು ಇಷ್ಟಕ್ಕೆ ಅಂತ ಕಟ್ಟಿ ಹಾಕಬಾರದು. ಪರಮಾತ್ಮನ ರೂಪ ಇಷ್ಟೇ ಅಂತ ಮಿತಿ ಮಾಡಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಿತಿಗೆ ನಿಲುಕದೇ ಇರುವಂತಹದ್ದು ಪರಮಾತ್ಮನ ವ್ಯಕ್ತಿತ್ವ. ಅವನು ಅಮಿತನಾಗಿದ್ದಾನೆ. ನಾವು ತಿಳಿದಿರುವಂತಹ, ನಾವು ಹೇಗೆ ಪರಮಾತ್ಮನನ್ನ ತಿಳಿದುಕೊಳ್ಬೇಕು ಅಂತಂದ್ರೆ, ಲೋಕದಲ್ಲಿ ಯಾವ್ಯಾವ ಪದಾರ್ಥಗಳನ್ನ ನೋಡ್ತಾ ಇದ್ದೇವೋ ಅದು ಎಲ್ಲದಕ್ಕಿಂತ ಭಿನ್ನನಾಗಿದ್ದಾನೆ. ನಾವ್ ಏನು ಅಂತ ಪರಮಾತ್ಮನ ಬಗ್ಗೆ ಯೋಚನೆ ಮಾಡ್ತೇವೋ ಅದಕ್ಕಿಂತ ವಿಲಕ್ಷಣನಾಗಿದ್ದಾನೆ. ಎಷ್ಟು ಅಂತ ತಿಳಿದಿದ್ದೇವೋ ಅದಕ್ಕಿಂತ ಮಿಗಿಲಾದಂತಹ ಗುಣಗಳು ಅವನಲ್ಲಿ ಇದೆ ಅಂತ ತಿಳಿದುಕೊಳ್ಬೇಕು. ರಾಮನ ಬಗ್ಗೆ ರಾಮಾಯಣದಲ್ಲಿ ರಾಮನ ಚಿತ್ರಣವನ್ನು ಕೊಡುವಂತಹ ಸಂದರ್ಭದಲ್ಲಿ ರಾಮ ಹೇಗಿದ್ದಾನೆ ಅಂತ ರಾಮನನ್ನು ನೋಡಬೇಕು ಅಂತ ತಿಳಿದವರೆಲ್ಲ ತಿಳಿದವರ ಬಳಿಯಲ್ಲಿ ಕೇಳಿಕೊಂಡು ರಾಮನನ್ನು ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ರಂತೆ. ರಾಮ ಎಷ್ಟು ಚೆನ್ನಾಗಿದ್ದಾನೆ, ಕಂಡವರನ್ನೆಲ್ಲ ತುಂಬಾ ತಾನೇ ಮುಂದೆ ಬಂದು ಮಾತನಾಡಿಸ್ತಾನೆ, ಒಳ್ಳೆ ರೂಪ ಇದೆ, ಗುಣಲಕ್ಷಣಗಳಿವೆ, ದೇವತೆಯನ್ನೇ ನೋಡಿದ ಹಾಗಾಗತ್ತೆ ಅಂತ ರಾಮನ ಬಗ್ಗೆ ಒಬ್ಬೊಬ್ರು ಒಂದೊಂದು ಗುಣಗಳನ್ನ ಹೇಳ್ತಾ ಇದ್ರು. ಹೀಗಿದ್ದಾನೆ ಹಾಗಿದ್ದಾನೆ ಅಂತ ರಾಮನ ಬಗ್ಗೆ ಹೇಳದೇ ಇರುವಂತಹ ವ್ಯಕ್ತಿಗಳೇ ಇಲ್ಲ. ಇದನ್ನೆಲ್ಲ ಕೇಳಿಸಿಕೊಂಡು ಆ ರಾಮನ ಬಳಿಯಲ್ಲಿ ಹೋಗಿ ನಿಂತ್ರೆ ನೋಡಿದವರಿಗೆ ಇವ್ರು ಇನ್ನೂ ಕಡಿಮೆ ಹೇಳಿದ್ದಾರೆ, ಅಷ್ಟೇ ಅಲ್ಲ ಇನ್ನೂ ಒಳ್ಳೆಯ ಗುಣಗಳಿವೆ ಅಂತ ಅನ್ನಿಸ್ತಾ ಇತ್ತಂತೆ. ನಾವೆಲ್ಲ ತಿರುಪತಿಗೋ ಅಥವಾ ಯಾವ್ದೋ ಒಂದು ಪವಿತ್ರವಾದ ಕ್ಷೇತ್ರಗಳಿಗೆ ಹೋದ್ವಿ ಅಂತಂದ್ರೆ ಅದ್ರ ಬಗ್ಗೆ ಮೊದ್ಲಿಗೆ ಕೇಳಿಕೊಂಡಿರ್ತೇವೆ. ದ್ವಾರಕೆಗೆ ಹೋಗ್ಬೇಕಾದ್ರೆ ದ್ವಾರಕೆ ಹೇಗಿದೆ, ನಾವು ಸೋಮನಾಥಕ್ಕೆ ಹೋದ್ವಿ, ಆ ಸೋಮನಾಥ ಹೇಗಿದೆ, ಅಲ್ಲೆಲ್ಲ ಏನೇನು ಪ್ರೇಕ್ಷಣೀಯವಾದ ಸ್ಥಳಗಳಿವೆ, ಗಂಗಾ ನದಿಯ ಸಮೀಪದಲ್ಲಿ ಹೋಗ್ಬೇಕಾದ್ರೆ ಗಂಗಾ ನದಿ ಹೇಗಿದ್ದಾಳೆ, ಹೇಗ್ ಹರಿತಾ ಇದೆ, ಬದರಿಗೆ ಯಾತ್ರೆಯನ್ನು ಮಾಡಿದ್ದೀರಲ್ಲ ಬದರಿ ಕ್ಷೇತ್ರ ಹೇಗಿದೆ ಹೇಳಿ ಅಂತ
ಯಾರನ್ನಾದ್ರೂ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಕೇಳಿಕೊಂಡು ಅಲ್ಲಿಗೆ ಆ ಪ್ರದೇಶಗಳಿಗೆ ಹೋಗ್ತೇವೆ. ಯಾಕೆ ಅಂತಂದ್ರೆ ಹೋದಾಗ ಅದು ಹೇಗಿದೆ ಅಂತ ತಿಳಿಬೇಕು ಅನ್ನೋ ಕುತೂಹಲ ಇರುತ್ತೆ. ಮೊದಲಿಗೇನೆ ತಿಳಿದುಕೊಂಡಿರ್ತೇವೆ. ಆ ಪದಾರ್ಥದ ಬಗ್ಗೆ ಕೇಳಿದಾಗ ಒಂದಿಷ್ಟು ಅದರ ಬಗ್ಗೆ ಜ್ಞಾನ ಬಂದಿರತ್ತೆ. ಆಮೇಲೆ ಇಷ್ಟೇನಾ ಅಂತ ಯೋಚನೆ ಮಾಡಿದ್ರೆ ಅಷ್ಟೇ ಅಲ್ಲ, ನಾವು ಹೋಗಿ ಆ ಪದಾರ್ಥಗಳನ್ನ ಆ ಬದರಿ ಕ್ಷೇತ್ರಕ್ಕೆ ಹೋಗಿ ನಿಂತ್ವಿ ಅಂತಂದ್ ಹೇಳಿದ್ರೆ ಅಗಾಧವಾದ ಬ್ರಹ್ಮನ ಅಚಿಂತ್ಯದ್ಭುತವಾದಂತಹ ಶಕ್ತಿ, ಆ ಪ್ರದೇಶದಲ್ಲಿರುವಂತಹ ರೋಮಾಂಚನವನ್ನು ಹುಟ್ಟಿಸುವಂತಹ ಅದ್ಭುತವಾದಂತಹ ದೈವಿಕವಾದಂತಹ ಶಕ್ತಿ, ಇವ್ರು ಎಷ್ಟೇ ಅದನ್ನು ವರ್ಣನೆ ಮಾಡಿದ್ರು ಇನ್ನೊಬ್ಬರಿಗೆ ಅದನ್ನ ಮಾತಿನಿಂದ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಇನ್ನೂ ಏನೋ ಹೇಳ್ಬೇಕು ಅಂತ ಆ ಹೇಳಬೇಕಾದಂತ ವಿಷಯ ಮತ್ತಷ್ಟಿದೆ, ತಿಳಿಯಬೇಕಾದಂತ ವಿಷಯ ಮತ್ತಷ್ಟಿದೆ, ನಾನು ನೋಡಿದ್ದು ಏನೂ ಅಲ್ಲ ಮತ್ತಷ್ಟು ನೋಡ್ಬೇಕು ಅಂತ ಆ ಪ್ರದೇಶವನ್ನು ಇಷ್ಟೇ ಅಲ್ಲ ಅಂತ ಮನಸ್ಸಿನಲ್ಲಿ ದೃಢವಾಗಿ ಭಾವನೆ ಬಂದು ನಿಲ್ಲತ್ತೆ. ಅದೇ ರೀತಿಯಾಗಿ ಈ ಯಾವ ಪದಾರ್ಥಗಳನ್ನ, ಈ ಲೌಕಿಕವಾದ ಪದಾರ್ಥಗಳನ್ನೇ ಹೀಗಿದೆ ಅಂತ ತಿಳಿಸಿದರೆ, ಮಳೆಗಾಲದ ಸಂದರ್ಭದಲ್ಲಿ KRS ಡ್ಯಾಮಿಗೋ ಅಥವಾ ಜೋಗ ಜಲಪಾತಕ್ಕೋ ಹೋದ್ವಿ ಅಂತಂದ್ ಹೇಳಿದ್ರೆ ಹೇಗಿದೆ ಅಂತ ಕೇಳಿದ್ರೆ ಹೇಗಿದೆ ಅಂತ ನಾವು ಹೇಗೆ ಅಂತ ವರ್ಣನೆ ಮಾಡೋಣ. ಹೇಗೆ ವರ್ಣನೆ ಮಾಡಿದ್ರು ಕೂಡ ನಮ್ಮ ವರ್ಣನೆ ತುಂಬಾ ಕಡಿಮೆ ಆಯ್ತು ಅಂತ ನಮಗೆಲ್ಲ ಅನಿಸತ್ತೆ. ಯಾಕೆ ಅಂತಂದ್ರೆ ಅದನ್ನ ಕಣ್ಣಿನಿಂದ ನೋಡಿದಾಗ ಎಷ್ಟು ನಾವು ತಿಳಿತೇವೋ ಅಷ್ಟನ್ನ ಕೇಳಿದಾಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನೋಡಿದಾಗ್ಲೂ ಕೂಡ ಪೂರ್ತಿಯಾಗಿ ನೋಡಿದ್ದೇವೋ, ನೀವ್ ಈ ಆಂಗಲ್ ಅಷ್ಟೇ ನೋಡಿದ್ದೆ, ಇನ್ನೊಂದ್ ಕಡೆಯಲ್ಲಿ ಬಂದು ನಿಂತಿದ್ರು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದಾಗ, ಹೌದಾ ಹಾಗಾದ್ರೆ ನಾನು ಕಣ್ಣಿನಿಂದ ನೋಡಿ ತಿಳಿದಿದ್ದು ಕೂಡ ಸ್ವಲ್ಪ ಕಡಿಮೆ ಆಯ್ತು ಅಂತ ಅಂದುಕೊಳ್ತೇವಲ್ಲ. ಹಾಗೆ ಆ ಪರಮಾತ್ಮನನ್ನು ನಾವು ಇಷ್ಟು ತಿಳಿದುವು ಅಂತಂದ್ರೆ ಪೂರ್ತಿಯಾಗಿ ತಿಳಿದಿದ್ದೇವೆ ಅಂತಲ್ಲ, ಮತ್ತಷ್ಟು ತಿಳಿಬೇಕು. ಎಷ್ಟು ತಿಳಿದರೂ ಪೂರ್ತಿಯಾಗಿ ತಿಳಿಯಲಿಕ್ಕಾಗದೇ ಇರುವಂತಹ ವ್ಯಕ್ತಿ ಆ ಪರಮಾತ್ಮ ಅನ್ನುವಂತಹ ನಿಶ್ಚಯ ನಮ್ಮಲ್ಲಿ ಬರಬೇಕು ಅಂತ ದಕ್ಷ ಪ್ರಜಾಪತಿ ಹೇಳ್ತಾ ಇದ್ದಾನೆ. ಯಸ್ಮಿನ್ ಯಥೋ ಯೇನ ಚ ಯಸ್ಯ ಯಸ್ಮೈ ಯಮ್ಯೋ ಯಥಾ ಕುರುತೆ ಕಾರ್ಯತೇವ ಪರಾವರೇಶಾಂ ಪರಮಂ ಪ್ರಾಕ್ ಸ್ವಸಿದ್ಧಂ ತದ್ಬ್ರಹ್ಮ ತದ್ಧೇತುರನನ್ಯದೇಕಂ. ನಮಗೆ ಸ್ವಲ್ಪ ವಿಚಾರ ಮಾಡಿದವು ಅಂತಂದ್ರೆ, ಯಾಕೆ ಇವರು ನನಗೆ ಇಷ್ಟು ಕಾಟವನ್ನು ಕೊಡ್ತಾ ಇದ್ದಾರೆ, ಇವರಿಂದ ಯಾಕೆ ನನಗೆ ಇಷ್ಟು ದುಃಖವಾಗ್ತಾ ಇದೆ, ನನಗೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ, ಯಾರೋ ಬಂದ್ರು ಆ ಕಾಲದಲ್ಲಿ ಸಹಾಯ ಮಾಡಿಬಿಟ್ರು. ಬಹಳ ಆಪತ್ತಿನ ಸಂದರ್ಭ ಇತ್ತು. ನಮಗ್ ಜೀವನದಲ್ಲಿ ಯಾರನ್ನಾದ್ರೂ ಒಬ್ರು ಕೇಳಿದ್ರೆ ಎಲ್ಲರಿಗೂ ಒಂದೊಂದು ಅನುಭವಗಳಿರತ್ತೆ. ಈ ಸಂದರ್ಭದಲ್ಲಿ ನಾವು ಹೇಗೆ ಈ ಸಂದರ್ಭವನ್ನ ದಾಟಿ ಬರ್ತೇವೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಯಾರೋ ಒಬ್ರು ಬಂದ್ರು, ಹೇಗ್ ಬಂದ್ರೋ ಗೊತ್ತಿಲ್ಲ, ಆಮೇಲೆ ಮತ್ತೊಮ್ಮೆ ಅವರನ್ನ ನಾನು ನೋಡ್ಲಿಲ್ಲ, ಹೇಗೋ ಬಂದ್ರು ಆಪತ್ತಿನಲ್ಲಿದ್ದಂತಹ ನನ್ನನ್ನ ಪಾರ ಮಾಡಿ ಹೋಗಿ ಬಿಟ್ರು ಅಂತ ಒಬ್ಬೊಬ್ಬರ ಜೀವನದಲ್ಲೂ ಯಾರೋ ಒಬ್ಬ ವ್ಯಕ್ತಿಗಳು ಬರ್ತಾರೆ, ಬಹಳ ಕಷ್ಟದಲ್ಲಿದ್ದಂತಹ ನಮ್ಮನ್ನ ಪಾರ ಮಾಡ್ತಾರೆ, ನಮಗೆ ದುಃಖಗಳನ್ನ ಪರಿಹಾರ ಮಾಡ್ಲಿಕ್ಕೆ ಅಂತ ಬೇಕಾದ ಉಪಾಯಗಳನ್ನು ಕೊಡ್ತಾರೆ. ಬಹಳ ಸಂತೋಷವಿರುವಂತಹ ಸಂದರ್ಭದಲ್ಲಿ ದುಃಖವನ್ನುಂಟು ಮಾಡುವಂತಹ ಸಂದರ್ಭಗಳು ಕೆಲವೊಮ್ಮೆ ಬಂದ್ಬಿಡತ್ತೆ. ಯಾವುದೋ ವ್ಯಕ್ತಿಗಳಿಂದ ಯಾವುದೋ ಒಂದು ಸಂದರ್ಭದಲ್ಲಿ ಬಹಳ ದುಃಖವನ್ನು ಅನುಭವಿಸುವಂತಹ ಸಂದರ್ಭ ಬರುತ್ತೆ. ಇಷ್ಟೆಲ್ಲವೂ ಕೂಡ ಹೇಗೆ ಆಗ್ತಾ ಇದೆ, ಯಾರಿಂದ ಆಗ್ತಾ ಇದೆ ಅಂತ ವಿಚಾರ ಮಾಡಿ ನೋಡಿದರೆ ಅವರು ಕಾರಣ ಇವರು ಕಾರಣ ಅಂತ ಒಬ್ಬೊಬ್ಬರ ಮೇಲೆ ಹಾಕಿ, ಇವರಿಂದ ನನಗೆ ಸುಖ ಆಯ್ತು, ಇವರಿಂದ ನನಗೆ ದುಃಖ ಆಯ್ತು ಅಂತ ಆ ವ್ಯಕ್ತಿಗಳನ್ನು ನಾವು ದೂಷಣೆ ಮಾಡ್ತಾ ಇರ್ತೇವೆ. ಮನಸ್ಸಿನಲ್ಲಿ ಬಹಳ ವೇದನೆಯನ್ನು ಅನುಭವಿಸ್ತಾ ಇರ್ತೇವೆ. ಆದರೆ ಸ್ವಲ್ಪ ವಿಚಾರ ಮಾಡಿದವನಿಗೆ, ವಿಚಾರವಂತಿಕೆ ಇದ್ದವನಿಗೆ ಇದರಿಂದ ತಾತ್ಕಾಲಿಕದಲ್ಲಿ ಸ್ವಲ್ಪ ದುಃಖಗಳೋ ಸುಖಗಳೋ ಉಂಟಾದ್ರೂ ಸುಖವಾದಾಗ ಈ ಸುಖಕ್ಕೋಸ್ಕರ ನಾನು ಬಹಳ ಬೀಗಬಾರದು. ದುಃಖಗಳಾಯ್ತು ಅಂತಂದ್ ಹೇಳಿದ್ರೆ ಆ ದುಃಖಕ್ಕೂ ಬಹಳ ಕುಗ್ಗುವಂತಹ ಅನಿವಾರ್ಯತೆ ಇಲ್ಲ. ಯಾಕೆ ಅಂತಂದ್ ಹೇಳಿದ್ರೆ ಯಾವ ವ್ಯಕ್ತಿಗಳಿಂದ ನಮಗೆ ದುಃಖವಾಗ್ತಾ ಇದೆಯೋ, ಯಾವ ವ್ಯಕ್ತಿಗಳಿಂದ ಸುಖವಾಗ್ತಾ ಇದೆಯೋ, ನನ್ನ ದುಃಖವನ್ನ ತಂದು ಕೊಡ್ಲಿಕ್ಕೆ ಅವನಿಗೆ ಏನು ಸ್ವಾತಂತ್ರ್ಯ ಇದೆ? ಅವನು ಯಾಕೆ ಬಂದು ಮಾಡ್ಬೇಕು? ಅವನೇ ಯಾಕೆ ಬಂದು ಮಾಡ್ಬೇಕು? ಹಾಗಾದ್ರೆ ಇವೆಲ್ಲವನ್ನು ಪ್ರೇರಣೆ ಮಾಡ್ತಾ ಇರುವಂತಹ ಒಂದು ಶಕ್ತಿ ಇದೆ. ಆ ಪ್ರೇರಣೆ ಮಾಡುವಂತಹ ಶಕ್ತಿ ಪರಮಾತ್ಮ. ಅಷ್ಟೇ ಅಲ್ಲ, ಪರಮಾತ್ಮ ಪ್ರೇರಣೆ ಮಾಡ್ತಾ ಇದ್ದಾನೆ ಅಂದ್ರೆ ನನಗೇ ಯಾಕೆ ಈ ರೀತಿಯಾಗಿ ಆಗುವ ಹಾಗೆ ಮಾಡ್ಬೇಕು, ನನಗೆ ಇದೇ ಸಂದರ್ಭದಲ್ಲಿ ಇಲ್ಲಿಯೇ ಹುಟ್ಟುವ ಹಾಗೆ ಯಾಕೆ ಮಾಡ್ಬೇಕು, ಇದೇ ಜನರ ಸಂಪರ್ಕ ಬರುವ ಹಾಗೆ ಯಾಕೆ ಮಾಡ್ಬೇಕು, ಇದೆಲ್ಲವನ್ನು ತನ್ನ ಇಚ್ಛೆಗೆ ಬಂದ ಹಾಗೆ ಮಾಡ್ತಾ ಇದ್ದಾನೋ? ಇಲ್ಲ. ಹಾಗಾದ್ರೆ ಇದೆಲ್ಲವನ್ನ ಮಾಡ್ತಾ ಇದ್ದಾನೆ, ನಮಗ್ ಮಾಡಿಸ್ತಾ ಇದ್ದಾನೆ. ಒಂದು 4-6 ಜನರಿಂದ ಈ ರೀತಿಯಾದಂತಹ
ಸಂದರ್ಭಗಳು ನಮಗೆ ಒದಗುವ ಹಾಗೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣಗಳೇನು ಅಂತ ಚಿಂತನೆ ಮಾಡಿದರೆ ನಮ್ಮ ಕರ್ಮಗಳು ಕಾರಣ. ಆ ಕರ್ಮಗಳೆಂಬಂತಹ ಹಗ್ಗವನ್ನ ಇಟ್ಟುಕೊಂಡು ಆ ಪರಮಾತ್ಮ ರಥಿಕನಂತೆ, ಅರ್ಜುನನಿಗೆ ಹೇಗೆ ಕೃಷ್ಣನು ಸಾರಥಿಯಾಗಿದ್ದನೋ ಸಾರಥಿಯಂತೆ ರಥಿಕರಾದಂತಹ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಆ ಎಲ್ಲ ಹೋಗುವ ದಾರಿಗಳಿಗೂ ಕೂಡ ಕಾರಣವಾದದ್ದು ಇನ್ನೊಬ್ಬರನ್ನು ದೂಷಣೆ ಮಾಡ್ಲಿಕ್ಕೆ ನಮಗೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ನಾವೇನನ್ನ ಅನುಭವಿಸ್ತಾ ಇದ್ದೇವೋ, ಸುಖವಾಗ್ಲಿ ದುಃಖವಾಗ್ಲಿ, ಇವು ಎಲ್ಲವನ್ನು ಕೂಡ ಸುಮ್ನೆ ಯಾಕೆ ನನಗೆ ಕೊಡ್ತಾ ಇದ್ದಾನೆ, ಇಷ್ಟು ದುಃಖಗಳು ನನಗೇ ಯಾಕೆ ಬರ್ಬೇಕು ಅಂತ ಯಾರನ್ನೂ ದೂಷಣೆ ಮಾಡುವ ಹಾಗಿಲ್ಲ. ನಾವ್ ಏನು ಮಾಡ್ತೇವೋ ಅದನ್ನ ಅನುಭವಿಸ್ಬೇಕು. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನಾವ್ ಏನು ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೋ, ಏನು ಕೆಟ್ಟ ಕೆಲಸವನ್ನು ಮಾಡಿದ್ದೇವೋ ಅದೆಲ್ಲದಕ್ಕೂ ಕೂಡ ಫಲವನ್ನ ಅನುಭವಿಸಿಯೇ ತೀರ್ಬೇಕು. ಆ ಅನುಭವಿಸುವ ಹಾಗೆ ಮಾಡುವವನು, ಆ ಲೆಕ್ಕವನ್ನು ಇಟ್ಟುಕೊಂಡಂತಹ ವ್ಯಕ್ತಿ ಆ ಪರಮಾತ್ಮ ಅಷ್ಟೇ. ಆ ಪರಮಾತ್ಮ ಯಾವ ಲೆಕ್ಕವನ್ನ ಅನುಸರಿಸಿ ನಮಗೆ ಫಲಗಳನ್ನು ಕೊಡ್ತಾ ಇರ್ತಾನೋ, ಆ ಅಂಕಗಳನ್ನು ಕೊಡ್ತಾ ಇರ್ತಾನೋ ಅದನ್ನ ಸುಮ್ಮನೆ ಅನುಭವಿಸಿಕೊಂಡು ಹೋಗುವುದು ಅಷ್ಟೇ ನಮ್ಮ ಕರ್ತವ್ಯವೇ ಹೊರತಾಗಿ ಇವನಿಂದ ಆಯ್ತು, ಇವನಿಂದ ನನಗೆ ಸುಖವಾಯ್ತು ದುಃಖವಾಯ್ತು ಅಂತ ಯಾರನ್ನಾಗ್ಲಿ ಬಹಳವಾಗಿ ಸ್ತೋತ್ರ ಮಾಡಬೇಕಾಗಿಯೂ ಇಲ್ಲ, ಬಹಳ ನಿಂದನೆ ಮಾಡಬೇಕಾದಂತಹ ಅನಿವಾರ್ಯತೆಯೂ ಇಲ್ಲ. ಇದೆಲ್ಲದಕ್ಕೂ ಕೂಡ ಮೂಲ ಪ್ರೇರಕನಾದವನು ಪರಮಾತ್ಮ ಅನ್ನುವ ಬುದ್ಧಿಯನ್ನ ನಮ್ಮಲ್ಲಿ ಇಡು ಅಂತ ಮತ್ತೆ ಸ್ತೋತ್ರ ಮಾಡ್ತಾ ಇದ್ದಾನೆ. ನಮಗೆ ನಮ್ಮೆಲ್ಲರ ಸ್ಥಿತಿಯನ್ನ ಅವನು ನಿರೂಪಣೆ ಮಾಡ್ತಾ ಇದ್ದಾನೆ. ಎಷ್ಟು ಒಳ್ಳೆಯ ವಿಷಯಗಳು ಅಂತಂದ್ರೆ, ನಾವೆಲ್ಲ ಈಗ ನಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಗುಂಪಿನಲ್ಲಿ ಕೂತುಕೊಂಡು ಪರಮಾತ್ಮನ ತತ್ವದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಓ, ಪರಮಾತ್ಮನ ಸ್ವರೂಪ ಹೀಗಿದೆ ಅಂತ ಆ ಪರಮಾತ್ಮನ ಸ್ವರೂಪದ ಬಗೆಗಿನ ಒಂದಿಷ್ಟು ಜ್ಞಾನ ನಮ್ಮ ಬುದ್ಧಿಯಲ್ಲಿ ಹೊಕ್ಕಿರತ್ತೆ. ಆದ್ರೆ ಕೆಲವೊಂದಿಷ್ಟು ಜನರ ಸಂಪರ್ಕವಾಗತ್ತೆ. ವಾದ ಮಾಡುವವರು ಕೆಲವೊಂದಿಷ್ಟು ಜನ ಇರ್ತಾರೆ. ವಾದ ಮಾಡಿ ಈ ರೀತಿಯಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆ ಅಂತಂದ್ರೆ ನಮ್ಮಲ್ಲಿ ಇಲ್ಲದೆ ಇರುವಂತಹ ಶಕ್ತಿ ಅವನಿಗೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಕಣ್ಣಿಗೆ ಕಾಣಿಸದೇ ಇರುವಂತಹ ವ್ಯಕ್ತಿಯನ್ನ ನಾವು ಹೇಗೆ ತಾನೇ ಒಪ್ಪಲಿಕ್ಕೆ ಸಾಧ್ಯ? ಅಂತಹ ಒಂದು ಶಕ್ತಿ ಇದೆ ಅಂತ ಸುಮ್ನೆ ಹೇಗೆ ಒಪ್ಪಿಬಿಡ್ತೀರಿ? ಯಾರೋ ಒಬ್ಬನು ನಮಗೆ ಈ ಶರೀರವನ್ನು ಕೊಟ್ಟಿದ್ದಾನೆ ಅಂತ ಚಿಂತನೆ ಮಾಡೋದು, ಅಂತಹವನಿಗೆ ಇಷ್ಟೆಲ್ಲ ಗುಣಗಳಿದೆ ಅಂತ ಯೋಚನೆ ಮಾಡೋದು, ಅಷ್ಟು ಗುಣಗಳಿದ್ದಾನೆ ಆದ್ರೆ ಇದ್ರೂ ಕೂಡ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳೋದು, ನಮ್ಮ ಒಳಗಡೆಯಲ್ಲಿದ್ದಾನೆ, ನಮ್ಮನ್ನು ಪ್ರೇರಣೆ ಮಾಡ್ತಾ ಇದ್ದಾನೆ. ಯಾವುದೋ ನಮ್ಮ ಅನುಭವಕ್ಕೆ ಬಾರದೇ ಇರುವಂತಹ ವಿಷಯಗಳು, ಅನುಭವಕ್ಕೆ ಬಾರದೇ ಇರುವಂತಹ ವಿಷಯಗಳನ್ನ ನಾವು ಹೇಗೆ ತಾನೇ ನಂಬತಕ್ಕದ್ದು? ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ ಅಲ್ಲ. ಬರದೇ ಇರುವಂತಹ ವಿಷಯಗಳನ್ನ ಸುಮ್ಮನೆ ಕಾಡು ಕಥೆಗಳನ್ನ ಸೃಷ್ಟಿ ಮಾಡಿಕೊಂಡು ಇದರಿಂದ ವ್ಯಾಪಾರ ಮಾಡಿಕೊಂಡು ಜನರಿಗೆ ಭಯವನ್ನು ಹುಟ್ಟಿಸಿ ಧರ್ಮದ ಕುರುಡು ಪಟ್ಟಿಯನ್ನ ಕಣ್ಣಿಗೆ ಕಟ್ಟಿ ಜನರೆಲ್ಲರನ್ನು ಕೂಡ ಅಡ್ಡದಾರಿಗೆ ಹಚ್ತಾ ಇದ್ದೀರಿ. ಜನರಿಗೆಲ್ಲ ಸ್ವಚ್ಛಂದವಾಗಿ ಬದುಕಲಿಕ್ಕೆ ಅವಕಾಶ ಕೊಡ್ಬೇಕು. ಏನು ಬೇಕೋ ಅದನ್ನ ಮಾಡಬೇಕು. ಯಾವುದಕ್ಕೂ ವಿಧಿ ನಿಷೇಧಗಳಿರಬಾರದು. ಇದನ್ನ ಮಾಡು ಇದನ್ನ ಮಾಡಬಾರದು ಅಂತ ಇಲ್ಲ. ಎಲ್ಲವನ್ನೂ ಕೂಡ ಅನುಭವಿಸಿಕೊಂಡು ಅವನ ಈ ಇಚ್ಛೆ ಬಂದ ಹಾಗೆ ಇರಬಹುದಲ್ಲ. ಸುಮ್ನೆ ಈ ಜನರಿಗೆ ಇಲ್ಲದೇ ಇರುವಂತಹ ಧರ್ಮಾಧರ್ಮಗಳನ್ನ ತಲೆಯಲ್ಲಿ ತುಂಬಿ ಅವನಿಗೆ ಒಂದು ಮೂಗುದಾರವನ್ನ ಹಾಕಿ ಈ ಕಡೆ ಹೋದ್ರೆ ಆ ಕಡೆಯಿಂದ ಇಳಿಲಿಕ್ಕೆ ಅಂತ ಒಂದು ಧರ್ಮದ ಕಟ್ಟನ್ನ ಹಾಕೋದು, ಈ ಕಡೆಯಲ್ಲಿ ಹೋಗ್ತೇನೆ ಅಂತಂದು ಹೇಳಿದ್ರೆ ಅದಕ್ಕೊಂದು ಧರ್ಮದ ಕಟ್ಟನ್ನು ಹಾಕೋದು, ಇದನ್ನ ಮಾಡಬೇಡ ಅದನ್ನ ಮಾಡಬೇಡ ಅಂತ ನೂರಾರು ಬಂಧಕಗಳನ್ನು ಯಾಕೆ ಹಾಕ್ತೀರಿ? ಹೇಗಿದ್ದಾನ ಹಾಗೆ ಬದುಕಲಿಕ್ಕೆ ಬಿಡಬಹುದಲ್ಲ ಅಂತ ಯಾರಾದ್ರೂ ನಮಗೆ ಹೇಳಿದ್ರು ಅಂತಂದು ಹೇಳಿದ್ರೆ ಹೌದು ಒಂದ್ ಚಪ್ಪಾಳೆ ಹೊಡೆದು ಇದು ಏನು ಬೇಡ ಅಂತ ಜನಿವಾರವೆಲ್ಲವನ್ನು ಕೂಡ ಗೂಟಕ್ಕೆ ಹಾಕೊಂಡು ನಮಗ್ ಬೇಕಾದಾಗಿರೋಣ ಅಂತ ಹೋಗಿ ಬಿಡೋಣ ಅಂತ ಅನ್ನಿಸಿಬಿಡತ್ತೆ. ಉತ್ತಮ ವಾಗ್ಮಿಗಳ ಒಂದು ನಾಲ್ಕಾರು ಮಾತುಗಳನ್ನ ನಾಲ್ಕಾರು ಕಥೆಗಳನ್ನ ಕೇಳಿದರೆ ಬೇಡಪ್ಪ ಇದು ಏನಿದೆ, ಹೌದಲ್ಲ, ಯಾರು ನಮ್ಮನ್ನ ಸೃಷ್ಟಿ ಮಾಡಿದವರು ಏನಿಲ್ಲ, ಹುಡ್ತಾ ಇದ್ದೇವೆ ಸಾಯ್ತಾ ಇದ್ದೇವೆ, ಇರೋದು ಇಷ್ಟೇ ಕಾಲ ಚೆನ್ನಾಗಿ ಭೋಗಿಸಿಕೊಂಡು ಹೋಗಿ ಬಿಡೋಣ ಅಂತ ನಮಗೆ ಕೆಲವೊಮ್ಮೆ ಅನ್ನಿಸ್ತದೆ. ಆದ್ರೆ ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ಈ ತರದ ವ್ಯಂಗ್ಯವಾದಂತಹ ಮಾತುಗಳಿಗೆಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ಅಂತ ಉಪನಿಷತ್ತಿನ ಕಥೆಗಳು ಬಹಳ ಸಹಕಾರಿಯಾಗತ್ತೆ. ಉಪನಿಷತ್ತಿನಲ್ಲಿ ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ. ಗುರು ಶಿಷ್ಯರು, ತಂದೆ ಮಗನ ಸಂವಾದವಾಗುವ ಸಂದರ್ಭದಲ್ಲಿ ಶ್ವೇತಕೇತು ಉದ್ದಾಲಕರು, ದೇವರಿದ್ದಾನೆ ಅಂತ ನಾವು ಹೇಗೆ ನಂಬೋದು? ಇನ್ನ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಟ್ರಾಯ್ತು.
ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಆ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕು ಅಂತ ಹೇಳ್ತಾರೆ, ಹಾಕ್ತಾರೆ. ಸರಿ ಆಯ್ತು, ಆಟ ಮಾಡ್ಕೋತಾ ಇರು, ನಿನ್ನ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಟ್ರ ಆಯ್ತು ಅಂತ ಅವನನ್ನ ಕಳಿಸಿಬಿಡ್ತಾರೆ. ಓ, ನಾನು ಕೇಳಿದ ಪ್ರಶ್ನೆಗೆ ನಮ್ಮ ಅಪ್ಪಂಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದುಕೊಂಡು ದೊಡ್ಡವರಿಗೆ ಉತ್ತರ ಕೊಡ್ಲಿಕ್ಕೆ ಆಗದೇ ಇರುವ ಪ್ರಶ್ನೆಗಳನ್ನ ಕೇಳಿಬಿಟ್ಟೆ ಎನ್ನುವ ಅಹಂಕಾರ ಭಾವನೆಯಿಂದ ಅವನು ಹೋದ. ದೇವರೇ ಇಲ್ಲ ಅಂತ ಅಂದುಕೊಂಡು ನಿಶ್ಚಯ ಮಾಡಿಕೊಂಡು ಹೋದವನು ಮಾರನೇ ದಿವಸ ಬೆಳಿಗ್ಗೆ ಬರ್ತಾ ಇದ್ದಾನೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನಮಗೆ ದೇವರಿಲ್ಲ, ಕೈಯಿಂದ ಅವನನ್ನ ಮುಟ್ಲಿಕ್ಕೆ ಆಗೋದಿಲ್ಲ, ಅಂತ ದೇವರಿಲ್ಲ. ನಾವು ಮುಟ್ಟೋದೆಲ್ಲ ದೇವರ ಪ್ರತಿಮೆಗಳು, ದೇವರಲ್ಲ ಅದು. ಹಾಗಾದ್ರೆ ಮುಟ್ಲಿಕ್ಕೆ ಆಗೋದಿಲ್ಲ, ಮೂಸಿ ನೋಡ್ಲಿಕ್ಕೆ ಆಗೋದಿಲ್ಲ, ಕಣ್ಣಿಂದ ಕಾಣ್ಲಿಕ್ಕೆ ಆಗೋದಿಲ್ಲ, ಕೈಯಿಂದ ಮುಟ್ಲಿಕ್ಕೆ ಆಗೋದಿಲ್ಲ, ನಾಲಿಗೆಯಿಂದ ಅವನ ರಸವನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವ ಇಂದ್ರಿಯದಿಂದಲೂ ತಿಳಿಯಲಿಕ್ಕೆ ಆಗದೇ ಇರುವಂತಹ ಆ ಪರಮಾತ್ಮನನ್ನ ಇದ್ದಾನೆ ಸುಮ್ನೆ ಹೇಗೆ ಒಪ್ಪೋದು ಅಂತ ಕೇಳಿದ್ದಕ್ಕೆ, ನೋಡು ಅದರಲ್ಲಿ ನಿನ್ನೆ ನೀರಿನಲ್ಲಿ ಉಪ್ಪನ್ನು ಹಾಕಿದ್ಯಲ್ಲ, ಆ ಉಪ್ಪನ್ನು ತೋರಿಸು, ಎಲ್ಲಿದೆ ತೋರಿಸು ಅಂತ ಹೇಳಿದ. ಗಾಬರಿ ಆಯ್ತು, ಎಲ್ಲಿಂದ ತೋರಿಸೋದು, ಉಪ್ಪೆಲ್ಲ ಕರಗಿ ಹೋಗಿದೆ. ನೀರಿನಲ್ಲಿ ಉಪ್ಪಿದೆಯೋ ಇಲ್ವೋ? ಇದೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಇಲ್ವೋ? ಇದೆ. ಹೇಗೆ ನೀನು ಸಾಧನೆ ಮಾಡಿ ಕೊಡ್ತೀಯ? ಅದಕ್ಕೆ ತಂದೆ ಹೇಳ್ದ, ಸ್ವಲ್ಪ ಮೇಲಿನಿಂದ ನೀರನ್ನ ಕುಡಿ. ಹೇಗಿದೆ? ಉಪ್ಪಾಗಿದೆ. ಕೆಳಗಡೆಯಲ್ಲಿರುವ ನೀರು ಉಪ್ಪಾಗಿದೆ, ಎಡಕ್ಕೆ ಬಲಕ್ಕೆ ಆ ಕಡೆ ಈ ಕಡೆ ಎಲ್ಲಿ ನೋಡಿದರೂ ಕೂಡ, ಯಾವ ನೀರನ್ನು ಕುಡಿದ್ರೂ ಕೂಡ ಉಪ್ಪಾಗಿದೆ. ಓ, ಇದೆ. ಕಣ್ಣಿನಿಂದ ಕಾಣಿಸ್ತಿಲ್ಲ, ಕೈಯಿಂದ ಮುಟ್ಟಿದಾಗ ಅನುಭವಕ್ಕೆ ಬರ್ತಾ ಇಲ್ಲ, ಮೂಗಿನಿಂದ ವಾಸನೆ ನೋಡಿದರೂ ಕೂಡ ಗೊತ್ತಾಗ್ತಾ ಇಲ್ಲ, ಕಿವಿಯಿಂದ ಕೇಳಿ ಗೊತ್ತಾಗ್ತಾ ಇಲ್ಲ, ಆದರೆ ನಾಲಿಗೆಗೆ ಹಾಕಿದರೆ ರುಚಿ ಗೊತ್ತಾಗ್ತಾ ಇದೆ. ಈ ಯಾವ ಇಂದ್ರಿಯದಿಂದ ಗೊತ್ತಾಗದೆ ಹೋದರೂ ನಾಲಿಗೆಗೆ ಮುಟ್ಟಿಸಿದ್ರೆ ಅದು ಉಪ್ಪಾಗಿದೆ ಅಂತ ಗೊತ್ತಾಗ್ತಾ ಇದೆ, ಉಪ್ಪಿದೆ ಅಂತ ತೀರ್ಮಾನ ಮಾಡಿದೆ. ಹಾಗಾದ್ರೆ ನಮ್ಮ ಯಾವ ಇಂದ್ರಿಯಗಳಿಂದ ನಮಗ ಅನುಭವಕ್ಕೆ ಬಂದಿಲ್ಲ ಅಂದ ಮಾತ್ರಕ್ಕೆ ಅದು ಇಲ್ಲ ಅಂತ ಹೇಳಬಾರದು. ಜ್ಞಾನಿಗಳಾದವರು ಆ ಪರಮಾತ್ಮನನ್ನ ಮನಸ್ಸಿನಲ್ಲಿ ಕಂಡವರಿದ್ದಾರೆ. ಧ್ರುವ, ಪ್ರಹ್ಲಾದನೆ ಮೊದಲಾದಂತಹ ಭಗವಂತನ ಭಕ್ತರು ಕಣ್ಣಿನಿಂದ ಆ ಪರಮಾತ್ಮನನ್ನ ನೋಡಿದವರಿದ್ದಾರೆ, ಸ್ಪರ್ಶ ಮಾಡಿದವರಿದ್ದಾರೆ. ಭಗವಂತನ ಮೂರ್ತಿಗಳನ್ನ ಸ್ಪರ್ಶ ಮಾಡಬೇಕಾದ್ರೆ ಇದರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ ಅಂತ ಆ ಭಗವಂತನ ಸನ್ನಿಧಾನವನ್ನ ಅರಿತುಕೊಂಡು ಆ ಭಗವಂತನ ಪೂಜೆಯನ್ನು ಮಾಡಿದಂತಹ ಅನೇಕ ವ್ಯಕ್ತಿಗಳಿದ್ದಾರೆ. ಈ ರೀತಿಯಾಗಿ ಭಗವಂತನ ಆರಾಧನೆಯಿಂದ ಫಲವನ್ನ ಪಡೆದಂತಹ ವ್ಯಕ್ತಿಗಳಿರಬೇಕಾದ್ರೆ ಆ ಅನುಭವ ಬರಲಿಕ್ಕೆ ಏನು ಪ್ರಯತ್ನ ಮಾಡಬೇಕೋ ಆ ಪ್ರಯತ್ನವನ್ನ ನಾವು ಮಾಡಬೇಕೇ ಹೊರತಾಗಿ ಅಂಥ ಒಂದು ವಸ್ತುವೇ ಇಲ್ಲ ಅಂತ ಅನೇಕ ಜನರ ಅನುಭವದಿಂದ ಸಿದ್ಧವಾದ ವಿಷಯಗಳನ್ನ ನಮ್ಮ ಅನುಭವಕ್ಕೆ ಬಂದಿಲ್ಲ ಅಂದ ಮಾತ್ರಕ್ಕೆ ಅದು ಇಲ್ಲ ಅಂತ ಸಾರಾಸಗಟಾಗಿ ನಿರಾಕರಣೆ ಮಾಡಬಾರ್ದು. ಹಾಗೆ ಕೆಲವೊಂದಿಷ್ಟು ಜನ ವಾದವನ್ನು ಮಾಡುವ ಸಂದರ್ಭದಲ್ಲಿ ಇಬ್ಬರ ವಾದವನ್ನು ಕೇಳಿದರೆ ಮಧ್ಯದಲ್ಲಿದ್ದವನಿಗೆ ತಲೆಯೆಲ್ಲ ಕೆಟ್ಟ ಹೋಗತ್ತೆ, ಏನು ಸರಿ ಏನು ತಪ್ಪು ಅನ್ನುವ ಚಾಂಚಲ್ಯಕ್ಕೆ ಒಳಗಾಗಿ ಬಿಡುತ್ತಾರೆ. ಹಾಗಾಗಿ ಪರಮಾತ್ಮ ನೀನು ಸುಲಭವಾಗಿ ಇದ್ದೀಯೆ ಅಂತ ನಿಶ್ಚಯ ಮಾಡಿಕೊಳ್ಳೋದು ಕಷ್ಟ ಇದೆ. ನಿನ್ನ ಗುಣಗಳನ್ನ ತಿಳಿದುಕೊಳ್ಳೋದು, ಅದನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡೋದು ಬಹಳ ದೂರದ ಮಾತು. ನೀನಿದ್ದೀಯೆ ಅಂತ ಮನಸ್ಸಿನಲ್ಲಿ ನಿಶ್ಚಯವನ್ನು ತಂದುಕೊಡಯ್ಯ. ನಾನಾ ಜನರ ಮಾತುಗಳನ್ನ ಕೇಳಿದಾಗ ಇದ್ದಾನೋ ಇಲ್ವೋ? ನಮಗಂತೂ ಬೆಳಗಿನಿಂದ ರಾತ್ರಿಯವರೆಗೂ ಒಂದು ಸಂದರ್ಭದಲ್ಲೂ ದೇವನಿದ್ದಾನೆ ಅಂತ ಮನಸ್ಸಿನಲ್ಲಿ ಬಂತು ಅಂತಂದ್ರೆ ದೊಡ್ಡ ಪುಣ್ಯ ಅದು. ನಮಗೆಲ್ಲ ಅನ್ನಿಸ್ತಾ ಇರತ್ತೆ, ಬೆಳಿಗ್ಗೆ ನಾವೇ ಹೇಳ್ತೇವೆ, ಅಲ್ರಾಮ್ ಹೊಡೆಯತ್ತೆ, ಹೇಳ್ತೇವೆ, ಸ್ನಾನ ಮಾಡ್ತೇವೆ, ಊಟ ಮಾಡ್ತೇವೆ, ಯಾವುದಕ್ಕೂ ಮತ್ತೊಬ್ಬರ ಅವಶ್ಯಕತೆಯೇ ಇಲ್ಲ ಅಂತ ನಮಗಂತೂ ಅನುಭವಕ್ಕೆ ಬರ್ತಾ ಇದೆ. ನಾವು ಸ್ವತಂತ್ರರಾಗಿದ್ದೇವೆ, ಎಲ್ಲ ಕೆಲಸವನ್ನು ಮಾಡ್ಲಿಕ್ಕೆ ನಾನೇ ಸಮರ್ಥನಾಗಿದ್ದೇನೆ, ಇನ್ನೊಬ್ಬನು ಯಾಕೆ ಬೇಕು ಅಂತಲೇ ನಮಗ ಅನುಭವ ಬರ್ತಾ ಇರತ್ತೆ ಹೊರತಾಗಿ ನಾವು ಅಸ್ವತಂತ್ರರು. ನಾವು ಸ್ವತಂತ್ರರಾಗಿದ್ರೆ 5 ಗಂಟೆಗೆ ಹೇಳ್ಬೇಕು ಅಂತ ಅಂದುಕೊಂಡವ್ರು ಅಲ್ರಾಮ್ ಹೊಡೆದಿದ್ದು ಎಚ್ಚರ ಆಗ್ಲಿಲ್ಲ ಅಂತ ಅನ್ಕೊಂಡು 7 ಗಂಟೆಗೆ ಹೇಳೋದಿಲ್ಲ. ನಾವು ಸ್ವತಂತ್ರರಾಗಿದ್ವು ಅಂತಂದ್ ಹೇಳಿದ್ರೆ ಯಾವ ವಿಷಯಕ್ಕೂ ಸಿಟ್ಟು ಮಾಡ್ಕೊಳ್ತಾ ಇರ್ಲಿಲ್ಲ. ನಾವು ಸ್ವತಂತ್ರರಾಗಿದ್ವು ಅಂತಾದ್ರೆ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಎದುರುಗಡೆಯಲ್ಲಿರುವಂತಹ ಕಲ್ಲನ್ನು ನೋಡಿ ಎಡವಿ ಕಾಲಿನಲ್ಲಿ ರಕ್ತವನ್ನು ತಂದುಕೊಳ್ತಾ ಇರ್ಲಿಲ್ಲ. ನಾವು ಸ್ವತಂತ್ರರಾಗಿದ್ವಿ ಅಂತಂದ್ರೆ ತಿನ್ನುವಂತಹ ಸಂದರ್ಭದಲ್ಲಿ ಪದಾರ್ಥ ಅಂತ ಅಂದುಕೊಂಡು ನಾಲಿಗೆಯನ್ನ ಕಚ್ಚಿಕೊಂಡು ಒಂದಿಷ್ಟು ಗಾಯವನ್ನು ಮಾಡಿಕೊಳ್ತಾ ಇರ್ಲಿಲ್ಲ. ನಾವು ಸ್ವತಂತ್ರರಾಗಿದ್ರೆ ಯಾವ ದುಃಖಗಳು ಬರದೇ ಇರುವ ಹಾಗೆ ನಮ್ಮನ್ನು ನಾವು ನೋಡಿಕೊಳ್ತಾ ಇದ್ವಿ ಹೊರತಾಗಿ ಈ ದುಃಖಗಳು ಬಂದಾಗ್ಲೂ ಆ ದುಃಖಗಳನ್ನ ಅನುಭವಿಸ್ತಾ ಅಜ್ಞಾನಿಗಳ ಹಾಗೆ ಅಳುತ್ತಾ ಕೂಡ್ತಾ ಇದ್ದಿದ್ದಿಲ್ಲ. ಇವೆಲ್ಲವನ್ನ ಮಾಡ್ತಾ ಇರೋದ್ರಿಂದ ನಮಗೆಲ್ಲರಿಗೂ ಕೂಡ ಪದೇ ಪದೇ ಅನ್ನಿಸ್ತಾ ಇರತ್ತೆ, ಯಾರೋ ಒಬ್ರು ನಮ್ಮನ್ನು ಈ ತರ ಪ್ರೇರಣೆ ಮಾಡ್ತಾ ಇದ್ದಾರೆ ಅಂತ. ನಮಗ್ ಬಹಳ ದುಃಖ ಬಂದಾಗ ಮಾತ್ರ ಈ ತರದ
ದೇವರ ಬಗ್ಗೆ ಅರಿವಾಗತ್ತೆ. ಯಾವ್ದಾದ್ರೂ ಸಂತೋಷದ ವಾತಾವರಣ ಇತ್ತು ಅಂತಂದ್ರೆ ಈ ಎಲ್ಲ ಸಂತೋಷಕ್ಕೆ ಕಾರಣ ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಹಾಗಾಗಿ ಆ ಪರಮಾತ್ಮನ ನೆನಪನ್ನ ತಂದು ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಪ್ರಾಮಾಣಿಕವಾದ ಆ ಪರಮಾತ್ಮನ ಸೇವೆಯನ್ನ ನಾನು ಮಾಡ್ತಾ ಇದ್ದೇನೆ. ಒಂದೊಂದು ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ. ವಾದ ಮಾಡ್ತಾ ಇದ್ದಾಗ ಮನಸ್ಸು ಚಂಚಲವಾಗದೇ ಇರೋ ಹಾಗೆ ನೋಡ್ತಾ ಇರು. ನಾವು ನಿನ್ನ ಪಾದದ ದಾಸರಾಗಿದ್ದೇವೆ ಎಂದೆಂದು ನಮ್ಮನ್ನ ನಿಮ್ಮ ಪಾದದ ದಾಸ್ಯದಿಂದ ದೂರ ಮಾಡಬೇಡ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ. ಹನುಮಂತ ದೇವರು ಹೇಳಿದಂತಹ ಮಾತು. ಅಯೋಧ್ಯೆಗೆ ರಾಮನನ್ನ ಭೇಟಿಯಾಗಿ ಹನುಮಂತ ಸೀತೆಯನ್ನು ಹುಡುಕ್ಲಿಕ್ಕೆ ಅಂತ 100 ಯೋಜನದಷ್ಟು ವಿಸ್ತಾರವಾದಂತಹ ದೊಡ್ಡದಾದಂತಹ ಸಮುದ್ರವನ್ನ ದಾಟಿಕೊಂಡು ಲಂಕಾಪಟ್ಟಣಕ್ಕೆ ಹೋಗಿದ್ದಾನೆ. ಇಡೀ ಲಂಕಾಪಟ್ಟಣವನ್ನ ಸುಟ್ಟು ಹಾಕಿದ್ದಾನೆ. 80 ಕೋಟಿಗಿಂತಲೂ ಮಿಗಿಲಾದಂತಹ ರಾವಣನ ಸೈನ್ಯವನ್ನ, 80 ಕೋಟಿ ಯೂಥಪಂ ಪುರಸ್ಸ ರಾಷ್ಟ್ರಕಾಯುತಂ, ಅಷ್ಟಕನೇ ಮೊದಲಾದಂತಹ ಮಹಾಮಂತ್ರಿಗಳು, ರಾವಣನ ಮಗನಾದಂತಹ ಅಕ್ಷಕುಮಾರ, ಇವರು ಎಲ್ಲರನ್ನು ಸಂಹಾರ ಮಾಡಿದ್ದಾನೆ. ಯಾವ ಆಯುಧಗಳಿಲ್ಲ. ಆ ಲಂಕಾಪಟ್ಟಣದಲ್ಲಿದ್ದಂತಹ ಯಾವ ಮರಗಳು ಕಲ್ಲು ಬಂಡೆಗಳಿವೆಯೋ ಅವುಗಳನ್ನೇ ಎಸೆದು ಅವರ ಎಲ್ಲರನ್ನು ಕೂಡ ಜಜ್ಜಿ ಪುಡಿ ಮಾಡಿದ್ದಾನೆ. ಅಂತಹವನನ್ನ ರಾವಣನ ಎದುರುಗಡೆಯಲ್ಲಿ ತಂದು ನಿಲ್ಲಿಸಿದಾಗ ಯಾರು ನೀನು ಅಂತ ಕೇಳಿದರೆ ನಾನು ಹನುಮಂತ, ಇಂತಹ ಸಾಮರ್ಥ್ಯವುಳ್ಳವನು ಅಂತ ಅವನು ಹೇಳಿಕೊಳ್ಬೇಕಾಗಿತ್ತು. ನಾವೆಲ್ಲ 100 ಯೋಜನ ದಾಟಿದ್ದಾನೆ ಅಂತ ಹನುಮಂತನ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಸಾಮರ್ಥ್ಯ ಏನು ಅಂತ ಯೋಚನೆ ಮಾಡಬೇಕು. ನಾವು ವಯಸ್ಸಾಗ್ತಾ ಬರ್ತಾ ಇದೆ, ಎಷ್ಟು ದೂರದವರೆಗೂ ನಾವು ನೆಗಿಲಿಕ್ಕೆ ಸಾಧ್ಯ ಅಂತ ನೋಡ್ಬೇಕು. ಜೋರಾಗಿ ಜಿಗಿದ್ರೆ ನಮ್ಮ ಕಾಲುಗಳು ಉಳುಕಿ ಬಿಡುತ್ತೆ. 7-8 ಮೀಟರ್ಗಳನ್ನ ಲಾಂಗ್ ಜಂಪ್ ಮಾಡೋರು ಜಿಗಿತಾರೆ. ಬಹಳಷ್ಟು ದೂರದವರೆಗೂ ಜಿಗಿದ್ ಬಿಟ್ವಿ ಅಂತಂದ್ ಹೇಳಿದ್ರೆ 4 ದಿವಸ ಏಳ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸಾಮರ್ಥ್ಯ ಅಷ್ಟು ಕುಂಠಿತವಾಗಿದೆ. ಒಂದು ಮೆಟ್ಲನ್ ಬಿಟ್ಟು 2ನೇ ಮೆಟ್ಲಿಗೆ ಅಕಸ್ಮಾತ್ ಆಗಿ ಇಳಿದು ಬಿಟ್ರೆ ಕಾಲು ಉಳುಕಿ ಮತ್ತೆ ನಡಿಲಿಕ್ಕೆ 2 ಹೆಜ್ಜೆಗಳನ್ನ ಹಾಕ್ಲಿಕ್ಕೆ ಆಗೋದಿಲ್ಲ. ಅಂತಹ ನಾವು ಎಲ್ಲವನ್ನು ನಾನೇ ಮಾಡಿದೆ ಅಂತ ಅಹಂಕಾರದಿಂದ ಉಬ್ಬಿ ನಿಂತ್ರೆ 100 ಯೋಜನಗಳನ್ನ ಮಧ್ಯದಲ್ಲಿ ಒಂದೇ ಒಂದು ಸ್ಟಾಪ್ ಅನ್ನು ತೆಗೆದುಕೊಳ್ಳದೇನೆ ಹಾರ್ತಾ ಇದ್ದಾನೆ ಹನುಮಂತ. ಹಾರ್ತಾ ಇದ್ದಾನೆ ಅಷ್ಟೇ ಅಲ್ಲ, ಬರೀ ಹಾರಿದ ಅದು ದೊಡ್ಡ ಕೆಲಸ ಅಲ್ಲ. ಹಾರಿದ ಮೇಲೆ ಅಲ್ಲಿದ್ದಂತಹ ರಾಕ್ಷಸರೆಲ್ಲರನ್ನು ಕೂಡ ಒಬ್ಬನೇ ಕೊಲ್ತಾ ಇದ್ದಾನೆ. ಎಷ್ಟು ಸಮಯ ಇದೆ? ತುಂಬಾ ತಿಂಗಳುಗಟ್ಲೆ ಇದೆ. ಹಾಗಲ್ಲ, ಇವತ್ತು ರಾತ್ರಿ ಬಂದಿದ್ದಾನೆ, ಬೆಳಗಾತ ವಾಪಸ್ಸು ರಾಮನ ಎದುರುಗಡೆಯಲ್ಲಿ ಇರ್ಬೇಕು ಅವನು. ಒಂದು ರಾತ್ರಿಯ ಸಂದರ್ಭದಲ್ಲಿ ಇಷ್ಟೆಲ್ಲ ಕೆಲಸವನ್ನ ಮಾಡಿದ್ದಾನೆ. ಅಂತಹ ಹನುಮಂತ ರಾವಣನ ಎದುರುಗಡೆಯಲ್ಲಿ ಬಂದಾಗ ಯಾರು ನೀನು ಅಂತ ಕೇಳಿದಾಗ ಅವನು ಹೇಳುವ ಮಾತು ದಾಸೋಹಂ ಕೋಸಲೇಂದ್ರಸ್ಯ. ನಾನು ರಾಮನ ದಾಸನಾಗಿದ್ದೇನೆ. ಅದರಲ್ಲೂ ಕೂಡ ಕೋಸಲೇಂದ್ರಸ್ಯ ದಾಸ ಅಂತ ಮೊದಲಿಗೆ ರಾಮನ ದಾಸ ಅಂತ ಹೇಳಿಲ್ಲ, ಮೊದಲಿಗೆ ದಾಸ್ಯವನ್ನ ಹೇಳಿಕೊಳ್ತಾ ಇದ್ದಾನೆ. ನಾನು ದಾಸನಾಗಿದ್ದೇನೆ, ಆ ರಾಮನ ಪಾದವನ್ನ ಸೇವೆ ಮಾಡುವಂತಹ ಅಲ್ಪನಾದ ನಿಕೃಷ್ಟನಾದಂತಹ ಕಪಿ ನಾನು. ನನಗಿಂತ ಕಡಿಮೆಯಾದಂತಹ ಕಪಿಯೇ ರಾಮನ ಬಳಿಯಲ್ಲಿ ಇಲ್ಲ. ಇವನಷ್ಟು ಶ್ರೇಷ್ಠರಾದ ಕಪಿಗಳೇ ಇಲ್ಲ. ಆದ್ರೆ ಅವನು ಹೇಳ್ಕೊಳ್ತಾ ಇರೋದು ಮತ್ಯ ಪ್ರತ್ಯವರ ಕಶ್ಚಿತ ನಾಸ್ತಿ ಸುಗ್ರೀವ ಸನ್ನಿಧೌ. ನನಗಿಂತ ಲೋ ಕ್ವಾಲಿಟಿಯಲ್ಲಿರುವಂತಹ ಸೈನಿಕರು ಯಾರೂ ಕೂಡ ಸುಗ್ರೀವನ ಸನ್ನಿಧಾನದಲ್ಲಿ ಇಲ್ಲೇ ಇಲ್ಲ. ನನ್ನನ್ನೇ ನಿಮಗ್ ತಡೆದುಕೊಳ್ಳಿಕ್ ಆಗ್ಲಿಲ್ಲ. ಇಡೀ ಸುಗ್ರೀವನ ಸೈನ್ಯ ರಾಮನ ಜೊತೆಯಲ್ಲಿ ಬಂತು ಅಂತಂದ್ರೆ ನಿನ್ನ ಪ್ರದೇಶದ ಗತಿ ಏನಾಗತ್ತೆ ಅಂತ ರಾವಣನಿಗೆ ಹೆದರಿಕೆಯನ್ನು ಹುಟ್ಟುವ ಹಾಗೆ ಮಾಡ್ತಾ ಇದ್ದಾನೆ. ಅಂತಹ ಮಹಾಪರಾಕ್ರಮಶಾಲಿಯಾದ ನಮ್ಮ ಉಸಿರಾಟವನ್ನು ನಿಯಂತ್ರಣ ಮಾಡುವಂತಹ ಪ್ರಾಣದೇವರು ಹೇಳ್ತಾ ಇದ್ದಾರೆ, ಹನುಮಂತನಾಗಿ ಹೇಳ್ತಾ ಇದ್ದಾರೆ, ಭೀಮಸೇನ ದೇವರಾಗಿ ಹೇಳ್ತಾ ಇದ್ದಾರೆ, ಆಚಾರ್ಯರಾಗಿ ನಮಗೆ ಹೇಳ್ತಾ ಇದ್ದಾರೆ, ನಾನು ಪರಮಾತ್ಮನ ದಾಸ. ಅಂತಹ ಮಹಾಮಹಿಮರಾದಂಥವರು ದಾಸ ಅಂತ ಅನ್ನುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾವೇ ಈಶರು, ನಾವೇ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಬರ್ತಾ ಇರತ್ತೆ. ಅದನ್ನ ನನ್ನ ಮನಸ್ಸಿನಿಂದ ದೂರ ಮಾಡು. ಯೋನುಗ್ರಹಾರ್ಥಂ ಭಜತಾಂ ಪಾದಮೂಲಂ ಅನಾಮ ರೂಪೋ ಭಗವಾನ್ ಅನಂತಹ ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭಿಃ ಭೇಜೆ ಸಮಹ್ಯಂ ಪರಮಃ ಪ್ರಸೀದತಾಂ. ಭಗವಂತ ಇನ್ನ ಮೂಲ ರೂಪಗಳಲ್ಲಿ ಬಹಳ ನೀನು ಕ್ರೀಡೆಯನ್ನ ಮಾಡಿ ಜನರಿಗೆ ಸಂದೇಶವನ್ನು ಕೊಡೋದು ಇದನ್ನೆಲ್ಲ ಮಾಡೋದಿಲ್ಲ. ಅವತಾರ ರೂಪಗಳಲ್ಲಿ ರಾಮ ಕೃಷ್ಣ ಕಪಿಲ ರೂಪಿಯಾಗಿ ಬಂದು
ದತ್ತಾತ್ರೇಯನಾಗಿ ಬಂದು, ನರಸಿಂಹರೂಪಿಯಾಗಿ ಬಂದು, ವಾಮನನಾಗಿ ಬಂದು, ನಾನಾ ವಿಧವಾದ ಅವತಾರಗಳನ್ನ ತಾಳಿ ನಿನ್ನ ರೂಪಗಳಿಂದ ಕ್ರಿಯೆಗಳಿಂದಾಗಿ ನಮ್ಮೆಲ್ಲರನ್ನು ಕೂಡ ಪ್ರೇರಣೆ ಮಾಡ್ತಾ ಇದ್ದಿ, ನಮ್ಮೆಲ್ಲರಿಗೂ ಕೂಡ ಪ್ರೇರಕವಾದ ಶಕ್ತಿಯಾಗಿದ್ದಿ ಪರಮಾತ್ಮ. ನಮ್ಮ ಸಾಧನೆಗೆ ಅನುಗುಣವಾಗಿ ನಾವು ಸಚ್ಚಾಸ್ತ್ರಗಳನ್ನು ದುಶಾಸ್ತ್ರಗಳನ್ನು ಕೇಳುವಂತಹ ಸೌಭಾಗ್ಯವನ್ನ ದೌರ್ಭಾಗ್ಯವನ್ನ ಕೊಟ್ಟಿರ್ತಿ. ಈ ಪಾರ್ಥಿವ ದೇಹದಲ್ಲಿ ನಾವೆಲ್ಲ ಬದುಕಿದ್ದೇವೆ. ಎಷ್ಟು ದಿವಸ ನಮಗೆ ಈ ಶರೀರದಲ್ಲಿ ಅವಸ್ಥಾನವೋ ಗೊತ್ತಿಲ್ಲ. ಈ ಮನೆಗೆ ಒಡೆಯರಾದಂತಹ ಯಮದೇವರು ಬಂದು ನಿನ್ನ ಮನೆ ಇವತ್ತಿಂದ ಬಿಟ್ಟು ಹೋಗ್ಬೇಕು, ಈ ಬಾಡಿಗೆ ಮನೆಯನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತೇ ಬಿಟ್ಟು ಹೋಗ್ಬೇಕೋ ಏನೋ. ಆದರೆ ಇರುವಷ್ಟು ಕಾಲ ಭಗವಂತ ಈ ಬಾಡಿಗೆ ಮನೆಯಲ್ಲಿರುವಂತಹ ನಾವು ನಿನ್ನ ಸೇವೆಯನ್ನ ಮಾಡಿಕೊಂಡಿರುವಂತೆ ನಮಗೆ ಶಕ್ತಿಯನ್ನು ಕೊಡು ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ಯಃ ಪ್ರಾಕೃತಾಜ್ಞೈಹಿ ಯಃ ಪ್ರಾಕೃತೈಹಿ ಜ್ಞಾನಪಥೈರ್ ಜನಾನಾಂ ಯಥಾಶಯಂ ದೇಹಗತೋ ವಿಭಾತಿ ಯಥಾ ಅನಿಲಃ ಪಾರ್ಥಿವಮಾಶ್ರಿತೋ ಗುಣಂ ಸ ಈಶ್ವರೋ ಮೇ ಕುರುತ ಆತ್ಮನೋರಥಂ. ಇಂತಹ ಪರಮಾತ್ಮ ನನ್ನ ಮನೋರಥವನ್ನು ಈಡೇರಿಸಲಿ ಅಂತ ದಕ್ಷ ಪ್ರಜಾಪತಿ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಅನೇಕ ಸ್ತೋತ್ರಗಳಿಂದ ಪರಮಾತ್ಮನನ್ನ ಆರಾಧನೆ ಮಾಡುವ ಸಂದರ್ಭದಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ಆ ದಕ್ಷನ ಎದುರುಗಡೆಯಲ್ಲಿ ನಿಲ್ತಾ ಇದ್ದಾನೆ. ಗರುಡನ ಹೆಗಲ ಮೇಲೆ ಬಂದು ಭಗವಂತ ಬಂದಿದ್ದಾನೆ. ಪೀತಾಂಬರವನ್ನು ಧರಿಸಿದ್ದಾನೆ, ಕಂಠದಲ್ಲಿ ಅನೇಕ ಆಭರಣಗಳನ್ನ ಧರಿಸಿದ್ದಾನೆ, ಮಕರ ಕುಂಡಲಗಳು, ಉತ್ತಮವಾದಂತಹ ವಸ್ತ್ರಗಳು. ಮೂರೂ ಲೋಕದ ಜನರು ಕೂಡ ಆ ಪರಮಾತ್ಮನನ್ನು ನೋಡಿ ಮೋಹಕ್ಕೊಳಗಾಗಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ಬೇಕು. ಅಂತಹ ಸುಂದರವಾದಂತಹ ಮೂರ್ತಿ ಪರಮಾತ್ಮನದ್ದು. ಸೌಂದರ್ಯವನ್ನು ನೋಡಿದರೆ, ಏನಾದರೂ ನೋಡಿದರೆ ಪ್ರಜ್ಞೆ ತಪ್ಪೋದು, ನಮ್ಮನ್ನು ನಾವು ಮೈ ಮರೆತು ಬಿಡ್ಲಿಕ್ಕೆ ಸಾಧ್ಯವೋ? ಒಂದು 8-10 ಗಂಟೆಗಳ ಕಾಲ ಕ್ಯೂ ಅಲ್ಲಿ ನಿಂತು ಆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿದಾಗ ಒಂದು ಕ್ಷಣಗಳ ಕಾಲ ಆ ಪರಮಾತ್ಮನ ಎದುರುಗಡೆಯಲ್ಲಿ ನಿಂತ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕಣ್ಣಿನಿಂದ ಆನಂದ ಭಾಷ್ಮಗಳು ಬರುತ್ತೆ, ದೇಹವೆಲ್ಲವೂ ಕೂಡ ಕಂಪಿಸಿ ಬಿಡತ್ತೆ. ಆ ಪರಮಾತ್ಮನ ದರ್ಶನವಾದಾಗ ಮೈಯೆಲ್ಲ ಪುಳಕವಾದಂತಹ ಭಾವನೆ ಬರುತ್ತೆ. ಅತಿಯಾದ ಭಕ್ತಿ ಉದ್ರೇಕವಾಗಿತ್ತು ಅಂದ್ರೆ ಅಲ್ಲೇ ಮೂರ್ಛೆ ತಪ್ಪುವಂತಹ ಸಂದರ್ಭವೂ ಇರುತ್ತೆ. ಭಗವಂತನ ಪ್ರಾಕೃತವಾದ ಪ್ರತಿಮೆಯನ್ನು ನೋಡಿದಾಗಲೇ ಇಷ್ಟೆಲ್ಲ ಭಕ್ತಿಯ ಉದ್ರೇಕದಿಂದ ಇಷ್ಟೆಲ್ಲ ವಿಕಾರಗಳಾಗ್ತಾ ಇರಬೇಕಾದ್ರೆ ಸಾಕ್ಷಾತ್ತಾಗಿ ಪರಮಾತ್ಮ ಎದುರುಗಡೆಯಲ್ಲಿ ಬಂದಾಗ ಅವನನ್ನು ನೋಡಿ ಮರಳಾಗದೆ ಇರುವಂತಹ ಜನರು ಯಾರಿದ್ದಾರೆ? ಅನೇಕ ಜನರು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಇಂತಹ ಆ ಪರಮಾತ್ಮನನ್ನ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ. ಅಂತಹ ಆ ದಕ್ಷನನ್ನು ಕುರಿತು ಪರಮಾತ್ಮ ಅನೇಕ ಮಾತುಗಳನ್ನು ಹೇಳಿ ಮುಂದೆ ಅವನು ಮಾಡಬೇಕಾದಂತಹ ಕರ್ತವ್ಯಗಳನ್ನ ಬೋಧನೆ ಮಾಡ್ತಾ ಇದ್ದಾನೆ. ತಂ ತಥಾವನ ತಂ ಭಕ್ತಂ ಪ್ರಜಾಕಾಮಂ ಪ್ರಜಾಪತಿಂ ಚಿತ್ತಜ್ಞಃ ಸರ್ವಭೂತಾನಾಂ ಇದಮಾಹ ಜನಾರ್ದನಃ. ಆ ದಕ್ಷನನ್ನು ಕುರಿತು ಇವನೇನು ಹೇಳ್ತಾ ಇದ್ದಾನೆ, ಅದರಿಂದ ಅವನು ಮಾಡಿದ ಕೆಲಸಗಳೇನು, ಇವುಗಳೆಲ್ಲವನ್ನು ಕೂಡ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗವತದ ಚಿಂತನೆಯ ಫಲವನ್ನ ಆ ಪರಮಾತ್ಮನಿಗೆ ಅರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ಧನ್ಯವಾದಗಳೇ ಸರಿ. ಧನ್ಯವಾದ.